ಹಲ್ಲೆಲೂಯಾ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಆ ಮಾತುಗಳು ಹೇಳುವಾಗಲೇ ದೇವರ ಶಕ್ತಿ, ದೇವರ ಪ್ರಭಾವ ನಮ್ಮನ್ನು ಆವರಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಓದುವಾರ ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ದು ದಯವಿಟ್ಟು ಯಾರಾದ್ರು ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಓದುವಾರ ದೇವರು ನಮ್ಮ ಸಂಗಡ ಮಾತಾಡಿದ್ರು ಮರೆತು ಬಿಟ್ಟಿದ್ದೀವಿ. ಎಲ್ಲ ನೆನಪಿರ್ತವೆ, ದೇವರ ವಾಕ್ಯ ಮಾತ್ರ ನೆನಪಿರಲ್ಲ. ಯಾಕೋ ಗೊತ್ತಿಲ್ಲ. ಸೈತಾನನು, ಕಳ್ಳನು ಕದ್ದುಕೊಂಡು ಹೋಗಿಬಿಡ್ತಾನೆ. ಯಾವುದನ್ನ? ವಾಕ್ಯವನ್ನ. ಯಾಕೆ ಹೇಳ್ರಿ? ಆ ವಾಕ್ಯ ನಿಮ್ಮಲ್ಲಿ ಇದ್ರೆ ನೀವೇನಾಗ್ಬಿಡ್ತೀರಿ? ಜಯವೀರರಾಗ್ಬಿಡ್ತೀರಿ. ಆ ವಾಕ್ಯವನ್ನು ಹಿಡಿದುಕೊಂಡು ನೀವು ಎಲ್ಲ ಕಾರ್ಯಗಳನ್ನ ಸಾಧಿಸ್ತೀರಿ. ಆದರೆ ಸೈತಾನ ಏನ್ ಮಾಡ್ತಾನೆ? ಆ ವಾಕ್ಯವನ್ನೇ ಕದ್ದುಕೊಂಡು ಹೋಗ್ತಾನೆ. ಬೇಡವಾದ ಎಲ್ಲ ಕಾರ್ಯಗಳು ನಿಮ್ಮ ಮನಸ್ಸಿನಲ್ಲಿರುತ್ತೆ, ನಿಮ್ಮ ಹೃದಯದಲ್ಲಿರುತ್ತೆ, ನಿಮ್ಮ ಆಲೋಚನೆಯಲ್ಲಿರುತ್ತೆ. ನಿಮ್ಮ ಮನೆ ಕಾರ್ಯಗಳು ಮಾತ್ರ ಅಲ್ಲ, ನಿಮ್ಮ ಮನೆಗಿಂತ ದೂರದಲ್ಲಿರ್ತಕ್ಕಂಥ ಅವ್ರ ಮನೆಗೂ ಎಲ್ಲ ಸುದ್ದಿ ಗೊತ್ತಿರ್ತಾವೆ. ಆದರೆ ದೇವರ ವಾಕ್ಯ ಮಾತ್ರ ಗೊತ್ತಿರೋದಿಲ್ಲ. ಎಲ್ಲ ಮರೆತು ಬಿಡ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ನೆನಪು ಮಾಡೋದಕ್ಕಾಗಿ ನಾವಿದ್ದೇವೆ. ದೇವರು ಅದಕ್ಕಾಗಿ ನಿಂದಿಸಿದ್ದಾರೆ. ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳೋಣ. ಹೋದ ಸಾರಿ ದೇವರು ಮಾತಾಡಿದ್ರು, ಶಾಂತನಾಗಿ ಆತನಿಗಾಗಿ ಯೆಹೋವನ ಸನ್ನಿಧಾನದಲ್ಲಿ ನೀನು ಕಾದಿರು ಎಂಬುದಾಗಿ. ಹಲ್ಲೆಲೂಯಾ. ಯಾರು ಕಾಯ್ತಾರೋ ಅವರು ಆಶೀರ್ವಾದಗಳನ್ನ ಹೊಂದಿಕೊಳ್ತಾರೆ. ಕಾಯುವಂತ ಸ್ವಭಾವ, ಆ ಲಕ್ಷಣ ನಮಗೆ ದೇವರ ಮಕ್ಕಳಾದಂತ ನಮಗೆ ಬಹಳ ಮುಖ್ಯ ಪ್ರಿಯರೇ. ಸಹನೆ ಬಹಳ ಮುಖ್ಯ, ತಾಳ್ಮೆ ಬಹಳ ಮುಖ್ಯ. ದೇವರಲ್ಲಿ ಕಾಯುವಂಥದ್ದು ಬಹಳ ಮುಖ್ಯ. ಲೋಕದ ವಿಷಯಗಳಲ್ಲಿ, ಲೋಕದ ವಿಚಾರಗಳಲ್ಲಿ ಕಾಯುವಂಥದ್ದಲ್ಲ, ದೇವರಲ್ಲಿ ಕಾಯುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಕಾದಿರುವಂಥವ್ರು ಆಶೀರ್ವಾದಗಳನ್ನು ನಾವು ಅನೇಕವಾದಂಥವುಗಳನ್ನ ನಾವು ನೋಡಿದ್ದೇವೆ. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುತ್ತಾರೆ. ಅಬ್ರಹಾಮ, ಸಾರ ಹೊಸ ಬಲವನ್ನ ಹೊಂದಿದ್ರು, ದೇವರ ಅದ್ಭುತವಾದ ಕಾರ್ಯವನ್ನ ಮಾಡಿದ್ರು. ಯೆಹೋವನನ್ನ ನಿರೀಕ್ಷಿಸಿದವರಿಗೆ ಆಶಾಭಂಗ ಆಗುವುದಿಲ್ಲ. ದೇವರಿಗಾಗಿ ಕಾದಂತ ಯೋಸೇಫ 13 ವರ್ಷಗಳ ಆ ಒಂದು ಎಲ್ಲ ನೋವುಗಳನ್ನ ಅನುಭವಿಸಿದ ಮೇಲೆ ದೇವರು ಬಹು ಫಲಗಳನ್ನ ಬಿಡುವಂತ ವೃಕ್ಷವಾಗಿ ಯಾರನ್ನ ಮಾರ್ಪಡಿಸಿದ್ರು? ಯೋಸೇಫನನ್ನ ಮಾರ್ಪಡಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ಶಿಷ್ಯರಿಗೆ ದೇವರು ಹೇಳ್ತಾರೆ, ನೀವು ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿರಬೇಕು ಅಂತೇಳಿ. ಹಲ್ಲೆಲೂಯಾ. ಅವರಿಗಾಗಿ, ದೇವರಿಗಾಗಿ, ದೇವರ ಪವಿತ್ರಾತ್ಮನ ಬರುವಿಕೆಗಾಗಿ ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿರ್ತಕ್ಕಂಥ ಆ 120 ಜನ ಶಿಷ್ಯರು ಅವರು ಅದ್ಭುತವನ್ನ ಕಂಡುಕೊಂಡ್ರು ಪ್ರಿಯರೇ. ಅವರು ಊದಲ್ಲೆಲ್ಲ ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು, ಅನೇಕ ಪವಾಡಗಳು ನಡೆದವು ಎಂಬುದಾಗಿ ಸತ್ಯವೇದ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕಾದಿರ್ತಕ್ಕಂಥ ಆ ಜನರ ಗುಂಪು ಯೇಸು ಕ್ರಿಸ್ತನಿಂದ ಅದ್ಭುತಗಳನ್ನ ಹೊಂದಿಕೊಂಡಿತು. ಸುಮಾರು 30 ಮೈಲುಗಳಷ್ಟು ದೂರದಿಂದ ಬಂದಿರತಕ್ಕಂಥ ಆ ಸ್ತ್ರೀ ಯೇಸುವಿನ ಬರುವಿಕೆಗಾಗಿ ಆಕೆ ಕಾದು ಆ ಗುಂಪಿನಲ್ಲಿ ಕೂತುಕೊಂಡಿದ್ಲು. ಆಕೆ 12 ವರ್ಷದ ರೋಗ ನೀಗಿ ಹೋಯಿತು. ಹಲ್ಲೆಲೂಯಾ. 12 ವರ್ಷದಲ್ಲಿ ಇರ್ತಕ್ಕಂಥ ಒಬ್ಬ ಮಗಳು, ಯಾಯೀರನ ಮಗಳು ಸತ್ತು ಹೋದ್ಲು. ಯಾಯೀರನು ಯೇಸುವಿನ ಬರುವಿಕೆಗಾಗಿ ಕಾದುಕೊಂಡು ಸಂತೋಷದಿಂದ ಯೇಸು ಕ್ರಿಸ್ತನನ್ನ ಸ್ವೀಕರಿಸಿದ. ಸತ್ತು ಹೋದ ಆತನ ಮಗಳು ಏನಾದ್ಲು? ಎಬ್ಬಿಸಲ್ಪಟ್ಲು ಯೇಸು ಬಂದಾಗ. ಹಲ್ಲೆಲೂಯಾ. ಯೇಸುವಿಗಾಗಿ ಕಾಯುವವರು ಆಶಾಭಂಗ ಪಡುವುದಿಲ್ಲ. ಯೇಸು ಕ್ರಿಸ್ತನಿಗಾಗಿ ಕಾಯುವಂತವರು ಒಂದು ಒಳ್ಳೆಯ ಆಶೀರ್ವಾದವನ್ನ ಹೊಂದಿಕೊಳ್ತಾರೆ ಪ್ರಿಯರೇ. ಯಾವುದೇ ಕಾರ್ಯ ಆಗಿರಬೇಕು, ನಾವು ಕಾಯುವವರಾಗಬೇಕು. ಹಲ್ಲೆಲೂಯಾ. ದೇವರ ಬರುವಿಕೆಗಾಗಿಯೂ ಕೂಡ 2ನೇ ಬರುವಿಕೆ ಸಮೀಪದಲ್ಲಿ ಇದೆ. ಆತನು ಬರುತ್ತಾನೆ. ಯಾರಿಗಾಗಿ ಬರ್ತಾನೆ ಆತ? ತನ್ನ ಮಕ್ಕಳನ್ನ ತೆಗೆದುಕೊಂಡು ಹೋಗುವುದಕ್ಕಾಗಿ. ಹಲ್ಲೆಲೂಯಾ. ಯಾರು ಆತನನ್ನ ನಂಬಿ ರಕ್ಷಣೆ ಹೊಂದಿದಾರೋ ಅವರೆಲ್ಲರನ್ನ ಯೇಸು ಏನ್ ಮಾಡ್ತಾನ್ರಿ? ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಮಧ್ಯಾಕಾಶದಲ್ಲಿ ಆತನು ನಮ್ಮನ್ನ ಕರೆದುಕೊಂಡು ಹೋಗ್ತಾನೆ. ಆವತ್ತಿನ ದಿನ ಮೊದಲಿಂಗನನ್ನ ಎದುರುಗೊಳ್ಳುವ ಮಧುವಣ ಗಿತ್ತಿಯೋಪಾದಿಯಲ್ಲಿ ಶುದ್ಧರಾಗಿ ಸಿದ್ಧರಾಗಿರುವಂತವರೆಲ್ಲರೂ ಕೂಡ ಎತ್ತಲ್ಪಡ್ತಾರೆ. ಆದರೆ ನಂಬಲಾರದವರು, ಅದು ಇದು ಅಂತೇಳಿ ಕೇಳಿ ಏನೇನೋ ಮಾಡಿದಂತವರೆಲ್ಲರೂ ಇಲ್ಲೇ ಕೆಳಗಡೆ ಬಿಡಲ್ಪಡ್ತಾರೆ. ಅವರ ಸ್ಥಿತಿ ಭಯಂಕರವಾಗಿ ಇರುತ್ತೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನೀನು ದೇವರ ಬರುವಿಕೆಗಾಗಿ ಕಾಯಬೇಕು. ನಿನ್ನ ದೇಹ
ರಕ್ಷಣೆ ಹೊಂದುತ್ತೆ. ಇದು ಶಾರೀರಿಕ ದೇಹ, ಇದು 70 ವರ್ಷನೋ 80 ವರ್ಷನೋ 100 ವರ್ಷನೋ 120 ವರ್ಷಕ್ಕೆ ಇದೇನಾಗ್ಬಿಡುತ್ತೆ, ಮಣ್ಣಲ್ಲಿ ಬಂದಿದ್ದು ಮಣ್ಣಿಗೆ ಹೋಗ್ಬಿಡುತ್ತೆ. ಆದ್ರೆ ದೇವರು ಮಹಿಮೆಯ ಶರೀರವನ್ನ ನಿನಗೆ ಕೊಡ್ಲಿಕ್ಕಿದ್ದಾನೆ. ಆ ಮಹಿಮೆಯ ಶರೀರ ಹೊಂದಿಕೊಳ್ಳುವುದಕ್ಕಾಗಿ ನೀನು ಕಾಯಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ವಿಷಯಗಳನ್ನ ಓದು 3 ವಾರಗಳಿಂದ ನಾವು ನೋಡ್ತಾ ಬಂದಿದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಾಯುವಂತವರಿಗೆ ಖಂಡಿತವಾಗಿ ಆಶೀರ್ವಾದ ಇದೆ ಅಂತ ಹೇಳಿ ದೇವರೇ ಹೇಳಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಬಹಳ ವ್ಯತ್ಯಾಸಕರವಾಗಿರುವಂತಹ ಸಂದೇಶವನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಾನು ನೀನು ಆರಾಧನೆ ಮಾಡುವಂತ ದೇವರು ನನ್ನನ್ನ ನಿನ್ನನ್ನ ನೋಡುವ ಗಮನಿಸುವ ದೇವರು ಆಗಿದ್ದಾನೆ. ಹಲ್ಲೆಲೂಯಾ, ನೋಡುವ ದೇವರು. ಹಲ್ಲೆಲೂಯಾ, ಗಾಡ್ ಹೂ ಸೀಸ್. ದೇವರು ನೋಡುವಾತನಾಗಿದ್ದಾನೆ, ನಿನ್ನನ್ನ ನೋಡುವಾತನಾಗಿದ್ದಾನೆ. ನೀನು ಎಲ್ಲಿಗೆ ಹೋಗ್ತಿ, ಎಲ್ಲಿಂದ ಬರ್ತಿ, ಏನು ಕಾರ್ಯಗಳನ್ನ ಮಾಡ್ತಿ, ನೀನು ಹೋಗುವ ದಾರಿಯಲ್ಲೆಲ್ಲ ನಿನ್ನ ಹೆಜ್ಜೆಗಳನ್ನ ಎಣಿಕೆ ಮಾಡುವಂತ ದೇವರಾಗಿದ್ದಾನೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಹಲ್ಲೆಲೂಯಾ, ಆತನು ನೋಡುವಂತ ದೇವರಾಗಿದ್ದಾನೆ ಪ್ರಿಯರೇ. ನಿಮ್ಮ ಸತ್ಯವೇದ ಪುಸ್ತಕಗಳಲ್ಲಿ ನೀವು ಸತ್ಯವೇದ ತೆಗೆದುಕೊಂಡು ಬಂದಂತವರಾಗಿದ್ರೆ ಯೋಬನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ 34ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಆತನು ಮನುಷ್ಯರ ಹೆಜ್ಜೆಗಳನ್ನ ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಆತನು ಮನುಷ್ಯರು ನಡೆಯುವಂತ ಕಾರ್ಯಗಳು, ಅವರು ನಡೆಯುವಂತ ಕಾಲುಗಳನ್ನ ಆತನು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಅಂತಹ ದೇವರು ನಾನು ನೀನು ಆರಾಧನೆ ಮಾಡುವಂತ ದೇವರು. ಅದರ ಸಲುವಾಗಿ ಯಾರಿಂದಲಾದ್ರೂ ತಪ್ಪಿಸ್ಕೊಳ್ಬಹುದು, ದೇವರಿಂದ ಮಾತ್ರ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ಮನುಷ್ಯರಿಂದ ನಾವು ತಪ್ಪಿಸ್ಕೊಳ್ಬಹುದು, ಇನ್ನೊಬ್ಬರಿಂದ ನಾವು ತಪ್ಪಿಸ್ಕೊಳ್ಬಹುದು, ಆದರೆ ದೇವರ ಕಣ್ಣಿನಿಂದ ಯಾವ ವ್ಯಕ್ತಿಯು ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಆತನು ಮನುಷ್ಯರ ಹೆಜ್ಜೆಗಳನ್ನು ಕೂಡ ನೋಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅದೇ ಯೋಬನ ಗ್ರಂಥದಲ್ಲಿ 31ನೇ ಅಧ್ಯಾಯ 4ನೇ ವಾಕ್ಯ, ಆತನು ನನ್ನ ನಡತೆಯನ್ನ ನೋಡುವ ದೇವರಾಗಿದ್ದಾನೆ. ನಿನ್ನ ನಡತೆ ಯಾವ ರೀತಿಯಾಗಿದೆ ದೇವರ ಮುಂದೆ, ಆತನು ನಿನ್ನ ನಡತೆಯನ್ನು ಕೂಡ ನೋಡ್ತಾನಂತೆ. ಹಲ್ಲೆಲೂಯಾ, ಅಂತಹ ದೇವರನ್ನ ನಾನು ನೀನು ಆರಾಧನೆ ಮಾಡ್ತಾ ಇದ್ದೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರಿಂದ ಯಾವ ಕಾರ್ಯಗಳನ್ನ ಕೂಡ ನಾವು ಮುಚ್ಚಿಡಕ್ಕಾಗಲ್ಲ, ಬಚ್ಚಿಡೋದಕ್ಕೆ ಆಗೋದಿಲ್ಲ. ಕತ್ತಲೆಯಲ್ಲಿ ಇರುವಂತದ್ದು ಕೂಡ ದೇವರ ಕಣ್ಣಿಗೆ ಕಾಣಿಸುವಂಥದ್ದು ಅಂತ ಪ್ರಿಯರೇ. ಹಲ್ಲೆಲೂಯಾ, ನೀನು ಕತ್ತಲೆಯಲ್ಲಿ ಮಾಡುವಂತ ಕಾರ್ಯಗಳೆಲ್ಲವೂ ಕೂಡ ದೇವರ ಕಣ್ಣಿಗೆ ಕಾಣುವಂತದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಇವತ್ತಿನ ದಿನ ಯಾಕೆ ಈ ಸಂದೇಶ ಅಂದ್ರೆ ದೇವರು ಆತನು ನೋಡ್ತಾನೆ. ಯಾಕೆ ನೋಡ್ತಾನೆ ನಮ್ಮನ್ನ? ಯಾವ ವಿಷಯಗಳಿಗಾಗಿ ನಮ್ಮನ್ನ ನೋಡ್ತಾನೆ? ದೇವರು ವಾಕ್ಯ ಹೇಳುತ್ತೆ ಆತನು ಒಳ್ಳೆಯವರನ್ನು ಕೆಟ್ಟವರನ್ನು ಇಬ್ಬರನ್ನು ಕೂಡ ಏಕಕಾಲದಲ್ಲಿ ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಆತನು ಒಳ್ಳೆತನ ಮಾಡುವಂತ ವ್ಯಕ್ತಿಗಳನ್ನ ನೋಡ್ತಾನೆ, ಕೆಟ್ಟತನ ಮಾಡುವಂತವರನ್ನು ಕೂಡ ಆತನು ನೋಡ್ತಾ ಇದ್ದಾನೆ. ಕೆಲವೊಂದು ಸಾರಿ ಭಕ್ತರು ಸತ್ಯವೇದದಲ್ಲಿ ನಾವು ನೋಡುವಾಗ ಅವರು ಮಾತಾಡ್ತಾರೆ, ಹೇಳ್ಕೊಳ್ತಾರೆ, ಏನಂತ ಹೇಳಿ, ದೇವರೇ ಯಾಕೆ ನಿನ್ನ ನಂಬಿದ್ದೀವಿ, ನಿನಗೆ ಇಷ್ಟವಾದ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ನಿನಗೆ ಭಯಭಕ್ತಿ ಉಳ್ಳವರಾಗಿ ನಾವು ನಡೀತಾ ಇದ್ದೀವಿ, ಆದ್ರೆ ನಮ್ಮ ಜೀವಿತ ಅವರ ಜೀವಿತಕ್ಕೆ ಹೋಲಿಸಿದ್ರೆ ಎಷ್ಟೋ ದುರ್ಬಲವಾಗಿದೆ, ಎಷ್ಟೋ ಬರ್ಬರವಾಗಿದೆ. ಅವರಾದರೂ ಏನು ಮಾಡೋದಿಲ್ಲ, ನಿನಗೆ ಅಂಜಿಕೊಳ್ಳೋದಿಲ್ಲ, ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ನಡೀತಾರೆ, ಅವರಾದರೂ ಉನ್ನತವಾದ ಸ್ಥಾನದಲ್ಲಿ ಇದ್ದಾರೆ ಅಂತೇಳಿ ಭಕ್ತರು ಮಾತಾಡಿಕೊಳ್ಳುವಂಥದ್ದನ್ನ ದೇವರು ಏನ್ ಮಾಡ್ತಾ ಇದ್ದಾನಂತೆ, ಕಿವಿಗೊಟ್ಟು ಕೇಳ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳುತ್ತೆ ಆತನು ಒಳ್ಳೆಯವರನ್ನು ಮತ್ತು ಕೆಟ್ಟವರನ್ನು ಕೂಡ ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಒಳ್ಳೆತನ ಅವರ ಜೀವಿತಕ್ಕೆ ಆಶೀರ್ವಾದವನ್ನು ತರುತ್ತೆ ಪ್ರಿಯರೇ. ಕೆಟ್ಟತನ ಮಾಡಿದಂತವರು, ಅವರು ಕೇಡನ್ನ ಬಿತ್ತಿದಂತವ್ರು ಏನನ್ನ ಕೊಯ್ತಾರೆ? ಜೋಳ ಬಿತ್ತಿದವರು ಏನನ್ನ ಕೊಯ್ತಾರೆ? ಕಾಂಗ್ರೆಸ್ ಗಳ ಕೊಯ್ತಾರ? ಏನು ಕೊಯ್ತಾರೆ? ಜೋಳವನ್ನೇ ಕೊಯ್ತಾರೆ. ಕೇಡನ್ನ ಬಿತ್ತಿದವರು ಕೇಡನ್ನೇ ಕೊಯ್ಯಲೇಬೇಕು. ತಮ್ಮ ಜೀವನದ ಅಂತ್ಯದ ಒಳಗಡೆ ಅವ್ರ ಮಕ್ಕಳ ಜೀವಿತದಲ್ಲಿ ಆದ್ರೂ ಕೇಡಾಗಿರುತ್ತೆ, ತಮ್ಮ ಧರ್ಮಪತ್ನಿಯ ಜೀವಿತದಲ್ಲಿ, ಕುಟುಂಬದವರ ಜೀವಿತದಲ್ಲಿ ಯಾರಿಗಾದ್ರೂ ಕೇಡು ಖಂಡಿತವಾಗಿ ಆಗಿ ಆಗುತ್ತೆ. ಯಾಕಂದ್ರೆ ದೇವರು ಮುಯ್ಯಿ ತೀರಿಸುವ ದೇವರಾಗಿದ್ದಾನೆ. ಒಳ್ಳೆಯವರನ್ನ ಬಡಿದು ತಿನ್ನುವಂತ ರಾಕ್ಷಸ ಮನುಷ್ಯರು ಇವತ್ತಿನ ದಿನಗಳಲ್ಲಿ ಎದ್ದು ಕಾಣ್ತಾ ಇದ್ದಾರೆ. ಅವರು ತಾವು ಉಂಡಿದ್ದನ್ನ ತಾವು ಅನುಭವಿಸಲೇ ಬೇಕು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತರು ಮಾತಾಡುವಂತದನ್ನ ದೇವರು ಕೇಳಿಸ್ಕೊಳ್ತಾ ಇದ್ದಾನೆ. ಏನಂತ ಮಾತಾಡ್ತಾ ಇದ್ದಾರೆ ಇವರು? ದುಷ್ಟರು
ದೇವರಿಗೆ ಬೇಡವಾದವರು, ದೇವರಿಗೆ ಇಷ್ಟವಾಗದ ರೀತಿಯಲ್ಲಿ ನಡೆಯುವಂತವ್ರು ಎಷ್ಟೋ ಉನ್ನತವಾದ ಸ್ಥಾನದಲ್ಲಿದೆ. ದೇವರೇ ನಮ್ಮ ಪರಿಸ್ಥಿತಿ ಏನು, ನಮ್ಮನ್ನು ನೋಡ್ತಾ ಇಲ್ವಾ? ಕೆಲವೊಬ್ರು ಮಾತಾಡ್ತಾರೆ, ಏನಾದ್ರೂ ಬಹಳ ಸಂಕಟ ಸಮಸ್ಯೆ ಬಂದಾಗ ದೇವರಲ್ಲೇ ದೇವರಿಗೆ ಕಣ್ಣಿಲ್ಲ, ದೇವರು ಕುರುಡ ಅಂತ ಹೇಳಂತ. ದೇವರು ಕುರುಡಲ್ಲ, ನೀನ್ ಕುರುಡನಾಗಿದ್ದೀಯ. ದೇವರು ನಿನ್ನ ಕಣ್ಣುಗಳು ದೇವ್ರನ್ನ ನೋಡ್ತಾ ಇಲ್ಲ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಮತ್ತೆ ದೇವರ ಕಣ್ಣುಗಳು ಏನೇನ ನೋಡ್ತಾವ ನೋಡ್ರಿ. ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯ 21ನೇ ವಾಕ್ಯ. ತೆಗೆದಂತವ್ರು ಬೇಗ ಹೋಗ್ಬೇಕು. ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾರ ನಡತೆ? ಮನುಷ್ಯನ ನಡತೆ. ಯಾರ ಮಾರ್ಗಗಳ್ರಿ? ಮನುಷ್ಯರ ಮಾರ್ಗಗಳು. ಮನುಷ್ಯರ ಮಾರ್ಗಗಳನ್ನ ದೇವರು ಖಂಡಿತವಾಗಿ ನೋಡ್ತಿದ್ದಾನೆ. ಹಲ್ಲೆಲೂಯಾ. ಆ ಕಡೆ ಯಾಕೆ ನೋಡ್ತೀರಿ? ಈ ಕಡೆ ನೋಡ್ರಿ ವಾಕ್ಯವನ್ನ. ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತೆ ಪ್ರಿಯರೇ, ದೇವರು ಏನ್ ಮಾಡಿದಾನೆ? ನೋಡ್ತಾ ಇದ್ದಾನೆ. ಯಾರು ನೋಡ್ತಾ ಇದ್ದಾನೆ? ನಿನ್ನನ್ನ ನೋಡ್ತಾ ಇದ್ದಾನೆ, ನಿನ್ನನ್ನ ಗಮನಿಸ್ತಾ ಇದ್ದಾನೆ. ನೀನು ಇಡುವಂತ ಪ್ರತಿ ಹೆಜ್ಜೆಯನ್ನ ಆತನು ಗಮನವಿಟ್ಟು ಲಕ್ಷ್ಯಕ್ಕೆ ತೆಗೆದುಕೊಂಡು ನೋಡ್ತಾ ಇದ್ದಾನೆ. ಎಂದು ನೋಡ್ತಾ ಇದ್ದಾನಂತೆ? 7 ಕಣ್ಣುಗಳು ಉಳ್ಳವನಾಗಿ ನಿನ್ನನ್ನ ನೋಡ್ತಾ ಇದ್ದಾನೆ ಪ್ರಿಯರೇ. ಜಕರ್ಯ 4:10 ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳುತ್ತೆ, ಯೆಹೋವನು 7 ಕಣ್ಣುಗಳು ಉಳ್ಳವನಾಗಿ ಲೋಕದಲ್ಲಿರುವಂತ ಎಲ್ಲರನ್ನ ನೋಡ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಅವರು ಮಾಡುವಂತ ಕಾರ್ಯಗಳೆಲ್ಲವನ್ನ ನೋಡ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನೀನು ಆರಾಧನೆ ಮಾಡುವ ದೇವರು, ಆತನು ಕಣ್ಣಿರುವ ದೇವರಾಗಿದ್ದಾನೆ, ಆತನು ಬಾಯಿರುವ ದೇವರಾಗಿದ್ದಾನೆ, ಆತನು ಕೈ ಇರುವ ದೇವರಾಗಿದ್ದಾನೆ, ಆತನು ನಡೆದಾಡುವಂತ ದೇವರಾಗಿದ್ದಾನೆ, ಆತನು ನಿನ್ನ ಸುತ್ತಲೂ ಆತ್ಮಿಕವಾಗಿ ಸಿಂಹಾಸನದೋಪಾದಿಯಲ್ಲಿ ಕೂತುಕೊಂಡಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಬಸವಣ್ಣನವರು ಹೇಳಿದ್ರು ಒಂದು ಮಾತನ್ನ, ಏನಂತ ಹೇಳಿ ಇಲ್ಲಿ ಮುಂದಗಡೆ ಹಾಕಿದಾರ ಇದಾರ. ಹಲ್ಲೆಲೂಯಾ. ನೋಡ್ರಿ ಏನಂತ ಹೇಳಿದ್ರು ಅವರು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಕಾಶಿ, ಶ್ರೀಶೈಲ, ಗೋಕರ್ಣ, ಹಿಂಗ ಡ್ಯಾಶ್ ಡ್ಯಾಶ್ ಏನಾದ್ರೂ ಇಟ್ಕೊಂಡು ಹೋಗ್ರಿ. ಮೊದಲಾದ ಅಷ್ಟ ಸೃಷ್ಟಿ ತೀರ್ಥಂಗಗಳಲ್ಲಿ ಇರುವ ದೇವರು ದೇವರೇ ಅಲ್ಲಂತೆ. ತನ್ನ ತಾನಾರೆಂದು ಅರಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ. ಎಲ್ಲಿಂದ ಬಂದಿದ್ದೀ ನೀನು? ಹಲ್ಲೆಲೂಯಾ. ಪರಲೋಕದಿಂದ ಬಂದಿದ್ದಿ. ಆ ಪರಲೋಕದಿಂದ ಬಂದಂತ ದೇವರನ್ನ ನೀನು ಅರಿತುಕೊಳ್ಳಬೇಕು. ನೀನ್ ಎಲ್ಲಿಂದ ಬಂದಿದ್ದೀನಿ, ನೀನು ಅದನ್ನ ನಿನ್ನ ಜೀವಿತವನ್ನ ಅರಿತುಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ 115ನೇ ಕೀರ್ತನೆಯಲ್ಲಿ 4-8 ವಚನಗಳಲ್ಲಿ, ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಇಲ್ಲಿ ನೋಡ್ರಿ ಹೇಳ್ತಾ ಇದೆ, ಅವು ಬಾಯಿದ್ದರೂ ಮಾತಾಡೋದೇ ಇಲ್ಲ. ಹಲ್ಲೆಲೂಯಾ. ಕಣ್ಣಿದ್ದರೂ ನೋಡುವುದೇ ಇಲ್ಲ, ಕಿವಿದ್ದರೂ ಕೇಳುವುದೇ ಇಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ, ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನ ಮಾಡುವವರು, ಅವುಗಳಲ್ಲಿ ಭರವಸವಿಡುವವರು ಅವುಗಳಂತೆಯೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ನಾನು ನೀನು ಆರಾಧನೆ ಮಾಡುವ ದೇವರು, ಆತನು ನಿನ್ನನ್ನ ನನ್ನನ್ನ ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ಸತ್ಯವನ್ನು ತಿಳಿದುಕೊಂಡ್ರು ಯಾರು? ಬಸವಣ್ಣಪ್ಪವರು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ತನ್ನ ಭಕ್ತರನ್ನ ನೋಡ್ತಾನೆ. ಹಲ್ಲೆಲೂಯಾ. ಭಕ್ತರಲ್ಲದವರನ್ನು ಕೂಡ ಆತ ನೋಡ್ತಾನೆ. ಹಲ್ಲೆಲೂಯಾ. ನೋಡುವ ದೇವರು, ನೋಡುವ ದೇವರು. ದೇವರಿಗೆ ಭಯ ಪಡುವಂತವ್ರು ಯಾರು ಇಲ್ರಿ? ಅಯ್ಯೋ ಈ ಕಾರ್ಯ ಮಾಡಿಬಿಟ್ರೆ ನನಗೆ ದೇವ್ರು ನೋಡ್ತಾ ಇದ್ದಾನೆ, ಈ ಕಾರ್ಯವನ್ನು ನಾನು ಮಾಡಬಾರ್ದು. ಕೆಲವರಿಗೆ ಭಕ್ತಿ ಇರುತ್ತೆ, ಆದ್ರೆ ದೇವ್ರ ಮೇಲೆ ಭಯ ಇರಲ್ಲ. ಭಕ್ತಿ ಯಾವ್ದು ಪ್ರವೇಶನೂ ಬರಲ್ಲ. ಭಯ ಪ್ಲಸ್ ಭಕ್ತಿ, ಭಯದಿಂದ ಕೂಡಿದ ಭಕ್ತಿ ಬಹಳ ಮುಖ್ಯ. ಭಕ್ತಿವಂತರಾಗಿ ವೇಷವನ್ನು ಯಾರಾದ್ರೂ, ಡಾಂಬಿಕತೆಯನ್ನು ಯಾರಾದ್ರೂ ಮಾಡಬಹುದು. ಬೈಬಲ್ ಹಿಡ್ಕೊಂಡಂತವ್ರು ಎಲ್ಲರೂ ದೇವ್ರ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ಭಯಪಡುವಂತವರು, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನ ಮಾಡಲಾರದವರು. ಹಲ್ಲೆಲೂಯಾ. ಯಾವುದು ದೇವರಿಗೆ ಇಷ್ಟವೋ ಆ ಕಾರ್ಯಗಳನ್ನ ಮಾಡುವವರು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತದೆ, ದೇವರು ನೋಡುವ ದೇವರಾಗಿದ್ದಾನೆ, ಆತನು ನಿನ್ನನ್ನ ನೋಡ್ತಾನೆ.
ನೋಡ್ತಾನೆ, ನಿನ್ನನ್ನ ನೋಡ್ತಾನೆ, ನಿನ್ನ ಜೀವಿತವನ್ನ ನೋಡ್ತಾನೆ, ನೀನು ನಡೆಯುವಂತ ಹೆಜ್ಜೆಯನ್ನ ನೋಡ್ತಾನೆ, ನಿನ್ನ ಮಾರ್ಗಗಳನ್ನ ನೋಡ್ತಾನೆ, ನಿನ್ನನ್ನ ಕಾಣುವುದಕ್ಕಾಗಿ ಆತನು ಬರ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಮುಂಜಾನೆ ಜಾವದಲ್ಲಿ ದೇವರು ನಮ್ಮ ಸಂಗಡವೇ ಮಾತಾಡ್ತಾ ಇದ್ದಾನೆ. ಏನೆಂಬುದಾಗಿ ಅಂದ್ರೆ, ಆತನು ನಮ್ಮನ್ನ ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ನನ್ನನ್ನು ನೋಡುವ ದೇವರಾಗಿದ್ದಾನೆ. ತನ್ನ ಭಕ್ತರ ಜೀವಿತದಲ್ಲಿ ದೇವರು ಕೆಲವೊಂದು ಸಾರಿ ಜೋಕೆ ಮಾಡಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಆತನು ಕೇವಲ ನೋಡುವ ದೇವರಲ್ಲ, ಆತನು ನೋಡುವ ದೇವರು ಮಾತ್ರವಲ್ಲ, ಆತನು ಬಿಡುಗಡೆ ಕೊಡುವ ದೇವರು ಕೂಡ ಆಗಿದ್ದಾನೆ. ಹಲ್ಲೆಲೂಯಾ. ಆತನು ನೋಡುವ ದೇವರು ಮಾತ್ರವಲ್ಲ, ಆತನು ತಪ್ಪಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ನೋಡುವ ದೇವರು ಮಾತ್ರವಲ್ಲ, ಆತನು ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಾನೆ. ಆತನು ನೋಡುವ ದೇವರು ಮಾತ್ರವಲ್ಲ, ಸಂತೈಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ದೇವರೇ ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ದೇವರಿಗೆ ಒಂದ್ಸಾರಿ ಕೀರ್ತನೆಯಲ್ಲಿ ನಾವು ನೋಡ್ತೀವಿ, 139 ಕೀರ್ತನೆ ಹಾಡುಗಳನ್ನು ಕೂಡ ಬಹಳ ಸರಿ ಹಾಡಿರ್ತೀವಿ. ಏನಂತ ಹೇಳಿ, ಪಾತಾಳದಲ್ಲಿ ಅಡಗಿಕೊಂಡರು ಅಲ್ಲಿಯೂ ನೀನಿರು, ಆಕಾಶಕ್ಕೇರಿ ಹೋದ್ರು ಅಲ್ಲಿಯೂ ನೀನು, ಗುಡ್ಡದ ಕೆಳಗಡೆ ಎಲ್ಲ ಅನ್ಕೊಂಡ್ರಿ, ಎಲ್ಲ ಕಡೆಗೂ ದೇವರ ಕಣ್ಣುಗಳು ನೋಡ್ತಾನೇ ಇರ್ತವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮನುಷ್ಯರ ಮಾರ್ಗಗಳು ಅಲ್ಲ, ದೇವರ ಮಾರ್ಗಗಳಲ್ಲಿ ನೀನು ನಡೆಯುವವನಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಯಾರನ್ನ ದೇವರು ನೋಡ್ತಾನೆ, ಯಾಕೆ ದೇವರು ನೋಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಯಾರನ್ನ ದೇವರು ನೋಡ್ತಾನೆ ನೋಡ್ರಿ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯ. ಸಮಸ್ಯೆಯಲ್ಲಿ, ಸಂಕಷ್ಟದಲ್ಲಿ ಇರುವವರನ್ನ ದೇವರು ನೋಡುತ್ತಾನೆ. ಯಾರು ನೋಡ್ತಾನೆ ದೇವರು? ಸಮಸ್ಯೆಯಲ್ಲಿ, ಸಂಕಷ್ಟದಲ್ಲಿ, ಯಾರು ಕೂಡ ಸಹಾಯ ಮಾಡಲಾರದ ಪರಿಸ್ಥಿತಿಯಲ್ಲಿ ಒಳಗಾಗಿರುವವರನ್ನ, ಒಬ್ಬಂಟಿಗರಾಗಿರುವವರನ್ನ ದೇವರು ನೋಡುತ್ತಾನೆ. ಆ ವಾಕ್ಯ ಹೋದ್ರೆ ಒಂದ್ಸಾರಿ. ಆದಿಕಾಂಡ 16:13 ಮೊದಲನೇ. ನನ್ನನ್ನ ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲವನ್ನ ನೋಡುವ ದೇವರು ಪ್ರಿಯರಾದ. ಹಲ್ಲೆಲೂಯಾ. ಸಂಕಷ್ಟದಲ್ಲಿದ್ದಾಳೆ, ಸಮಸ್ಯೆಯಲ್ಲಿದ್ದಾಳೆ, ಒಬ್ಬಂಟಿಗಳಾಗಿದ್ದಾಳೆ, ಬಸುರಾಗಿದ್ದಾಳೆ, ಗರ್ಭಿಣಿಯಾಗಿರುವಂತಹ ಸ್ತ್ರೀ. ಆಕೆ ಹೆಸರೇನು? ಹಾಗರ್. ಹಲ್ಲೆಲೂಯಾ. ಆಗರಳು. ಹಲ್ಲೆಲೂಯಾ. ಆ ಹಾಗರಳು ಐಗುಪ್ತ ದೇಶದಿಂದ ಬಳುವಳಿಯಾಗಿ ಅಬ್ರಹಾಮನ ಪತ್ನಿಯಾಗಿರುವಂತ ಸಾರಳಿಗೆ ಮನೆ ಕೆಲಸದವಳಾಗಿ ಬಂದಂತ ಆಕೆಯನ್ನ ಸಾರಳು ಏನ್ ಮಾಡ್ತಾಳೆ? ತನ್ನ ಮಕ್ಕಳಿಲ್ಲದ ಕಾರಣಕ್ಕಾಗಿ ಈಕೆಯನ್ನ ತನ್ನ ಮನೆಗೆ ಏನ್ ಮಾಡ್ತಾಳೆ? ತನ್ನ ಯಜಮಾನನಿಗೆ ಹೆಂಡತಿಯಾಗಿ ಕೊಡ್ತಾಳೆ ಪ್ರಿಯರೇ. ಕೊಟ್ಟಂತ ಸಂದರ್ಭದಲ್ಲಿ ಅದೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೇವೆ. ಆವಾಗ ಏನಾಗುತ್ತೆ? ಹೀಗೆ ಯಾವಾಗ ಈಕೆ ಬಸುರಾಗ್ತಾಳು, ಯಾವಾಗ ಈಕೆ ಗರ್ಭಿಣಿ ಆಗ್ತಾಳು, ಗರ್ಭಿಣಿ ಆದಾಗ ತನ್ನ ಯಜಮಾನಿಯನ್ನ ಈಕೆ ತಾತ್ಸಾರ ಮಾಡಿ ನೋಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರೀ? ಹಾಗರ್. ಹಾಗರ್ ಕ್ಯಾರೆಕ್ಟರ್ ಹೆಂಗಿದೆ ನೋಡ್ರಿ, ಹೆಂಗಿದೆ? ಯಜಮಾನ ಇಬ್ಬರಿಗೆ ಕೆಲಸ ಮಾಡ್ಕೊಂತ ಇದ್ಲು ಚೆನ್ನಾಗಿ. ಹಲ್ಲೆಲೂಯಾ. ಯಾವಾಗ ಯಜಮಾನಿ ತನಗೆ ಮಕ್ಕಳಾಗುವುದಿಲ್ಲ ಅಂತೇಳಿ ನೆನೆಸಿದ್ಲು, ಅಂದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ, ಖಂಡಿತವಾಗಿ ನಿನಗೆ ಮಕ್ಕಳನ್ನು ಕೊಡ್ತೀನಿ ಅಂತೇಳಿ. ಈಗ ಏನ್ ಮಾಡ? ತನ್ನ ಆಲೋಚನೆ ಮೂಲಕ ಇಷ್ಟು ವರ್ಷ ಆಯ್ತು ನನಗೆ ಮಕ್ಕಳು ಆಗ್ತಾ ಇಲ್ಲ. ಅವಾಗ ಆಕೆಗೆ ಎಷ್ಟು ವರ್ಷ ಇದಾವಂತೆ? ಎಷ್ಟು ವರ್ಷ ಇದಾವ? 85 ಅಬ್ರಹಾಮನಿಗಿದ್ರೆ 75 ಯಾರಿಗಿದಾವೆ? ಸಾರಳಿಗಿದ್ದಾವೆ. ಈಗ ಇದೇನ್ ಗೊತ್ತಾಯ್ತು ಅನ್ಬೇಡ್ರಿ, 86 ವರ್ಷದವನಿದ್ದಾಗ ಅಬ್ರಹಾಮನಿಗೆ ಇಸಾಕನು ಹುಟ್ಟಿದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದ್ದಾರೆ, 75 ವರ್ಷಗಳು ಇರುವಂತ ಈ ಸಾರಳು ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆಯನ್ನ ನೋಡ್ತಾ ಇಲ್ಲ ಆಕೆ. ಹಲ್ಲೆಲೂಯಾ. ದೇವರನ್ನ ನೋಡ್ತಾ ಇದ್ದಾನೆ ಎನ್ನುವಂತ ದೃಷ್ಟಿಕೋನದಲ್ಲಿ ಆಕೆ ಜೀವಿಸ್ತಾ ಇಲ್ಲ. ಸತ್ಯವೇದ ಹೇಳ್ತಾ ಇದೆ, ಆಕೆಯನ್ನ ಧರ್ಮಪತ್ನಿಯಾಗಿ ತನ್ನ ಯಜಮಾನನಿಗೆ ಹಾಗರಳನ್ನ ಕೊಟ್ಟಾಗ, ಹಾಗರಳು ಗರ್ಭಿಣಿಯಾದಾಗ ಹಾಗರಳು ಏನ್ ಮಾಡ್ತಾ ಇದ್ದಾಳೆ? ಯಜಮಾನಿಯನ್ನ ತಾತ್ಸಾರ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಕೆಲವು ಜನರು ಇರ್ತಾರೆ ಪ್ರಿಯರು, ಹೆಂಗಿರ್ತಾರೆ, ಒಂದು ಲೆವೆಲ್ ಬಂದಾಗ ಬಹಳ ಭಕ್ತಿವಂತರ ರೂಪದಲ್ಲಿ ಇರ್ತಾರೆ. ದೇವರು ಯಾವಾಗ ಹೆಚ್ಚಿಗೆ ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ, ತಾತ್ಸಾರ ಮನೋಭಾವನೆಯಿಂದ ಜೀವಿಸ್ತಾ ಇರ್ತಾರೆ. ಒಂದೇ ಕುಟುಂಬದಲ್ಲಿಯೇ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಆಕೆ ಯಜಮಾನಿಯಾದ ಸಾರಳನ್ನ ತಾತ್ಸಾರ ಮಾಡ್ತಾ ಇದ್ದಾಳೆ. ಕಾರಣ, ಯಜಮಾನಿಗೆ ಆಕೆ ಏನಾಗಿದ್ದಾಳೆ, ಬಂಜೆ ಆಗಿದ್ದಾಳೆ. ನನಗೆ ಗರ್ಭಫಲವನ್ನು ದೇವರು ಕೊಟ್ಟು ಬಿಟ್ಟ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತಾತ್ಸಾರ ಮಾಡಿದಂತ ಆಕೆ ಗಂಡನಿಗೆ ಹೇಳ್ತಾಳೆ, ಅಬ್ರಾಹಮನ ಯಜಮಾನನೇ, ಪತಿಯೇ, ನಾನು ಏನೋ ಅನ್ಕೊಂಡಿದ್ದೆ, ಈ ಅಮ್ಮ ನನ್ನನ್ನೇ ತಾತ್ಸಾರ ಮಾಡ್ತಾ ಇದ್ದಾಳೆ. ಅದರ ಸಲುವಾಗಿ ಅಬ್ರಾಹಂ ಹೇಳ್ತಾನೆ, ನನಗೆ ನೀನು ಮುಖ್ಯ. ಯಾರು? ಸಾರಳೆ, ನೀನು ಮುಖ್ಯ. ಆಕೆ ನಿನ್ ಕೈಗದ, ನೀನ್ ಏನಾದ್ರೂ ಮಾಡ್ಕೋ ಅಂತ ಹೇಳ್ತಾನೆ. ಹೇಳಿದಾಗ ಅವಾಗ ಈಗ ಬಹಳ ಕಾಟ ಕೊಡಕ್ ಸ್ಟಾರ್ಟ್ ಮಾಡ್ತಾಳೆ. ಯಾರು? ಸಾರಳು. ಕಾಟ ತಡಿಲಾರದೆ ಆ ಒಂದು ಪ್ರದೇಶವನ್ನು ಬಿಟ್ಟಿಗೆ ಓಡಿ ಹೋಗ್ತಾ ಇದ್ದಾಳೆ. ಅಲ್ಲಿ ನಡೆಯುವಂತ ಸನ್ನಿವೇಶ ಪ್ರಿಯರಿದು. ಅಲ್ಲಿ ನಡೀತಾ ಇದೆ. ಈಕೆ ಕಾಟ ತಡೆದುಕೊಳ್ಳಾರದೆ ಏನ್ ಮಾಡಿದ್ರಿ, ಆ ಸ್ಥಳವನ್ನ ಅಬ್ರಹಾಮ ಮತ್ತು ಸಾರಾಳ ಮನೆಯನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾಳೆ, ಹೋಗ್ತಾ ಇದ್ದಾಳೆ. ಹೋದ ತಕ್ಷಣ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆಕೆ ಸಾಯುವಂತ ಸ್ಥಿತಿಗೆ ತಲುಪ್ತಾಳೆ ಪ್ರಿಯರೇ. ಗರ್ಭಿಣಿ ಇದ್ದಾಳೆ, ಕುಡಿಯಕ್ಕೆ ನೀರಿಲ್ಲಾರ್ದಂತ ಒಂದು ಪರಿಸ್ಥಿತಿ. ಅವಾಗ ಆ ಮರಳು ಕಾಡಿನಲ್ಲಿ ಆಕೆ ನಡೆದುಕೊಂಡು ಬರ್ತಾ ಇರಬೇಕಾದ್ರೆ ದೇವರು ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷವಾಗಿ, ಎಲ್ಲಿಂದ ಬಂದಿ ಆಗರಳೆ, ಯಾಕೆ ಬಂದಿ ಎಂಬುದಾಗಿ ಕೇಳಿದಾಗ ಅವಾಗ ಹೇಳ್ತಾ ಇದ್ದಾಳೆ ಆಕೆ ಏನಂತ ಹೇಳಿ, ಸಾರಾಯಳ ದಾಸಿಯರ ಆಗರಳೆ. 16 ವಾಕ್ಯ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ. ಹಲ್ಲೆಲೂಯಾ. ನಿನ್ನ ಯಜಮಾನಿಯ ಬಳಿಗೆನೇ ಹೋಗು. ಮತ್ತೆ ನೀನು ಎಲ್ಲಿಗೆ ಹೋಗ್ಬೇಕಂತೆ, ಈಗ ಅಲ್ಲಿ ಹೋದ್ರಪ್ಪ ನನಗೆ ಕಷ್ಟ ಐತಿ, ಬಹಳ ದುಃಖ ಐತಿ, ನನ್ನ ಯಜಮಾನಿ ನನಗೆ ಕಷ್ಟ ಕೊಡ್ತಾಳ ಅಂತೇಳಿ ಆಕೆ ಅರಸಿ ತನ್ನ ಇಷ್ಟದ ಪ್ರಕಾರವಾಗಿ ಹೊರಗಡೆ ಬಂದಿದ್ರೆ, ಈ ದೇವ್ರು ಏನಂತ ಹೇಳ್ತಾ ಇದ್ದಾನೆ, ಯೆಹೋವನ ದೂತನು ಪುನಃ ಅಲ್ಲಿಗೆ ಹೋಗು, ನಿನಗೆ ಅಲ್ಲಿಯೇ ಕ್ಷೇಮ ಇರುವಂತದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಂಕಷ್ಟದಲ್ಲಿ ಇರ್ತಕ್ಕಂಥ ಆಕೆಯನ್ನ, ಸಂಕಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಆಕೆಯನ್ನ ದೇವರು ಬಂದು ಸಂತೈಸಿ ಆದರಿಸಿ ತಪ್ಪಾದ ಹೆಜ್ಜೆ ಇಡುತ್ತಿರುವಂತ ಆಕೆಯನ್ನ ಪುನಃ ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ, ನೀನು ಪುನಃ ಅಲ್ಲಿಗೆ ಹೋಗು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವು ಜನರು ಹೆಂಗಾಗ್ಬಿಡ್ತಾರೆ ಅಂದ್ರೆ, ದೇವರು ನಂಬಿದ ಮೇಲೆ ಯಾವುದೋ ಒಂದು ರೀತಿಯಾಗಿ ಕಷ್ಟ ಬಂದ್ಬಿಡುತ್ತೆ. ಇಲ್ಲರಿ, ದೇವ್ರು ಯೇಸುಸ್ವಾಮಿ ನಂಬಿದದಕ್ಕೆ ಕಷ್ಟ ಬಂದದ. ಯಾಕೆ ಬಂದ ಕಷ್ಟ, ವಿಜಯಣ್ಣ ಕಷ್ಟ ಯಾಕೆ ಬಂದದಂದ್ರೆ, ಯೇಸು ಸ್ವಾಮಿನ ನಂಬಿದದಕ್ಕೆ ಕಷ್ಟ ಬಂದದ್ರಿ. ಮೊದ್ಲೆಲ್ಲ ಯಾವ ಇದ್ದಿಲ್ಲ, ಮೊದ್ಲೆಲ್ಲ ಏನೇನಂದ್ರೆ ಅನುಭವಿಸಿರ್ತಾರೆ, ಅದೆಲ್ಲ ಲೆಕ್ಕಕ್ಕೆ ಕೊಡಲ್ಲ. 1 ವರ್ಷದಾಗನೇ, ಯಾವಾಗ್ರಿ 1 ವರ್ಷ ಆಯ್ತು ನಂಬಿ, ಅವಾಗ ಇಲ್ಲಾರ ಕಷ್ಟಗಳೆಲ್ಲ ಬರ್ತಾವ ಅಂತೀವ್ರಿ. ಅಲ್ಲೆಲ್ಲ ಅದು ಮೊದ್ಲು 30 ವರ್ಷ ನಂಬಲಾರಕ್ಕಿಂತ ಮುಂಚೆ ಏನೇನೋ ಬಂದಿರ್ತಾವ, ಅವೆಲ್ಲ ಸಂಬಂಧ ಲೆಕ್ಕಕ್ಕೆ ಇವರು ತಗೊಳ್ಳೋದಿಲ್ಲ. ಹಾಗರಳ ಕ್ಯಾರೆಕ್ಟರ್ ಇರ್ತಕ್ಕಂಥ ಜನ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹಾಗರಳನ್ನು ನೋಡಿ ಆಕೆಗೆ ಬುದ್ಧಿ ಹೇಳಿ, ಪುನಃ ನೀನ್ ಎಲ್ಲಿಗೆ ಹೋಗು, ಅಲ್ಲಿಗೆ ಹೋಗು. ಯಾಕಂದ್ರೆ ಅದು ಭಕ್ತಿವಂತರ ಕುಟುಂಬ. ಯಾರ ಕುಟುಂಬ? ಅಬ್ರಹಾಮನ ಕುಟುಂಬ. ಅಲ್ಲಿ ನಿನಗೆ ಕ್ಷೇಮ ಇದೆ. ಖಂಡಿತವಾಗಿ ದೇವರು ನಿನ್ನ ಮೊರೆಯನ್ನ ಕೇಳ್ತಾನೆ. ಆಕೆ ಹೋದ ಮೇಲೆ ಅಲ್ಲಿ ಒಳ್ಳೆ ರೀತಿಯಾಗಿ ಚೆನ್ನಾಗಿ ಜೀವಿಸಿದಳು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಮತ್ತೆ ಪುನಃ ಕಾರ್ಯ ಮತ್ತೆ ಅಡ್ಡಿ ಆತಂಕಗಳು ಬಂದು ಪುನಃ ಅವರು ಬೇರೆ ಹೋದ್ರು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಅಲ್ಲಿಯೂ ಕೂಡ ದೇವರು ಏನ್ ಮಾಡಿದ, ಕಾರ್ಯ ಮಾಡಿದ, ನೋಡಿದ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಸಂಕಟದಲ್ಲಿ ದುರಾವಸ್ಥೆಯಲ್ಲಿ ಬಿದ್ದಿರುವಂತವರನ್ನ ದೇವರು ನೋಡುವ ದೇವರಾಗಿದ್ದಾನೆ. ವಿಮೋಚನ ಕಾಂಡ ಪುಸ್ತಕ 3ನೇ ಅಧ್ಯಾಯ 7-8 ವಾಕ್ಯಗಳನ್ನು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ನಾನು ನನ್ನ ಜನರ ದುರಾವಸ್ಥೆಯನ್ನು ನೋಡಿ ಆಕಾಶದಿಂದ ನಾನು ಇಳಿದು ಬಂದಿದ್ದೇನೆ. ಯಾರಿಗೆ ಹೇಳ್ತಾ ಇದ್ದಾನೆ ದೇವರು? ಮೋಶೆಗೆ ಹೇಳ್ತಾ ಇದ್ದಾನೆ. ಒಂದ್ಸಾರಿ ಆ ವಾಕ್ಯ ಓದ್ರಿ. ವಿಮೋಚನ ಕಾಂಡ ಪುಸ್ತಕ 3ನೇ ಅಧ್ಯಾಯ 7-8 ವಾಕ್ಯ. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಹಲ್ಲೆಲೂಯಾ. ಬಹಳ ಆಕ್ಟಿವ್ ಇದ್ದಾರೆ. ಯಾಕಂದ್ರೆ 1 ತಿಂಗಳು ಕಳೆದಲ್ಲ, ಫೆಬ್ರವರಿ ಬಂದದಲ್ಲ, ಬಹಳ ಆಕ್ಟಿವ್ ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 7-8 ವಾಕ್ಯ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನ
ನೋಡಿದ್ದೇನೆ. ಹಲ್ಲೆಲೂಯಾ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಹಲ್ಲೆಲೂಯಾ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಫೆರಿಸಿಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಇಳಿದು ಬಂದಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಬರೀ ನೋಡೋದು ಮಾತ್ರವಲ್ಲ, ಆತನ ಕಾರ್ಯವನ್ನು ಕೂಡ ಮಾಡುವುದಕ್ಕಾಗಿ ಆತನು ಹೊರಟು ಬರುವ ದೇವರಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ಕಷ್ಟದ ಸಮಯದಲ್ಲಿ, ಸಂಕಷ್ಟದ ಸಮಯದಲ್ಲಿ, ದುರವಸ್ಥೆಯ ಸಮಯದಲ್ಲಿ ಜನರು ಬಿದ್ದಿರುವಾಗ, ತನ್ನ ಭಕ್ತರು ಬಿದ್ದಿರುವಾಗ ದೇವರು ಅವರನ್ನ ಖಂಡಿತವಾಗಿ ನೋಡ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ, ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ, ನನ್ನ ನೋಡುವ ನನ್ನ ಒಡೆಯನೇ, ಎಲ್ಲೋ ನೀನೇನಯ್ಯ, ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೋ ನೀನೇನಯ್ಯ. ಆರಾಧನೆ 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 ಆರಾಧನೆ. ಸಾರಿ, ತೆಲುಗು ಮಾತಾಡುವಂಥ ವ್ಯಕ್ತಿ, ತೆಲುಗು ಭಾಷೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಕರ್ನಾಟಕ ಕಡೆಗೆ ಬಂದಾಗ ಅವರು ಬೀಗರಿದ್ರು, ಬಂದಿದ್ರು. ಆ ಬೀಗರು ಅಂದರೆ ಆ ಗೌಡ್ರ ಮನೆಯಲ್ಲಿ ಕೆಲಸ ಮಾಡೋದಕ್ಕಾಗಿ ಈ ವ್ಯಕ್ತಿ ಹೋಗಿದ್ದ. ಈತನನ್ನು ಕೂಡ ಕರ್ಕೊಂಡು ಹೋಗಿದ್ದ ನಾವು. ಪ್ರಿಯ, ಹಲ್ಲೆಲೂಯಾ. ಕರ್ಕೊಂಡು ಹೋದಾಗ ಈತಗೆ ಒಂದೇ ಗೊತ್ತು, ಏನ್ರಿ, ನೀಳಿಗೆ ನೀರಂತಾರ, ಮಾಡೋಣ ಚೇದಾಮಕ್ಕೆ ಮಾಡೋಣ ಅಂತಾರೆ, ಎರಡೇ ಪದಗಳು ಗೊತ್ತು. ಇನ್ನು ಬೇರೆ ಅನ್ನ ಕಲಿತಾ ಇದ್ದಾನೆ. ಹಲ್ಲೆಲೂಯಾ, ಕಲಿತಾ ಇದ್ದಾನೆ. ಒಂದ್ಸಾರಿ ಏನಾಗುತ್ತಂದ್ರೆ ಈ ವ್ಯಕ್ತಿಗೆ ಏನು ಗೊತ್ತು, ನನಗೆ ನೀರಿಗೆ ನೀಳು ಅಂದರೆ ಕನ್ನಡದಲ್ಲಿ ನೀರು, ಚೇದ್ದಾಮ್ ಅಂದರೆ ಮಾಡೋಣ, ಕೆಲಸ ಮಾಡೋಣ ಅನ್ನೋದಕ್ಕೆ ಚೇದ್ದಾಮ್ ಅಂತೇಳಿ ಆ ವರ್ಡ್, ಮಾಡೋಣ ಎನ್ನುವಂಥ ವರ್ಡ್ ಗೊತ್ತು. ಇಂಥ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾನೆ. ಪ್ರಿಯರೇ, ಅವಾಗ ಅಲ್ಲಿ ಯಜಮಾನ ಮಾತಾಡ್ತಾನೆ, ಏನು ಕೋಡಿ ಜಾಸ್ತಿ ಅಲ್ರಿ, ಏನು ಕೋಡಿ ಎಷ್ಟು ಲೇಟಾಗಿ ಬಂದಲ್ಲ, ಹಲ್ಲೆಲೂಯಾ ಅಂತೇಳಿ ಅದು ಯಜಮಾನ ಸ್ಟಾರ್ಟ್ ಮಾಡಿದ. ಪ್ರಿಯರೇ, ಇದು ಏನಪ್ಪ ಆಯ್ತು, ಕೋಡಿ ಅಂತ ಹೇಳ್ತಾರ, ಹಲ್ಲೆಲೂಯಾ, ಕೋಡಿ ಜಲ್ದಿ ಮಾಡೋಣ ಬಾ ಅಂತೇಳಿ ಅಂದ. ಇದಕ್ಕೆ ಎರಡೇ ಗೊತ್ತೇನ್ರಿ, ಮಾಡೋಣ ಅಂಬೋದು ಗೊತ್ತು. ಯಜಮಾನ ಇವರು ಈಗ ಕೋಳಿ ಗಿಳಿ ತಿನ್ನಲ್ಲ, ಯಾಕೆ ಕೋಡಿ ಮಾಡೋಣ, ಕೋಡಿ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪಾಪ ಭಾಷೆ ಅಂತ ಗೊತ್ತಿಲ್ಲ. ಕೋಡಿ ಅಂದ್ರೆ ಏನ್ರಿ, ತೆಲುಗಿನಾಗ ಕೋಳಿ ಏನ್ರಿ, ಕೋಡಿ ಅಂದ್ರೆ ಕೋಳಿ. ನಾವೆಲ್ಲ ಸರ್, ನನಗೆ ಒಂದೊಂದ್ಸರಿ ಆಲೋಚನೆ ಬರ್ತಿರ್ತ, ಎಲ್ಲದಕ್ಕೆ ಅದನ್ನು ಯೂಸ್ ಮಾಡ್ತಿರ್ತಾರೆ, ಕೋಡಿ ಕೋಡಿ ಕೋಡಿ. ಹಲ್ಲೆಲೂಯಾ. ತೆಲುಗಿನ ಕಡೆಗೆ ಹೋಗ್ಬಿಟ್ರಲ್ಲಿ ಅದು ಏನು ಯಾವಾಗ ಕೇಳೋ ಬಾಯಾಗ ಬರೀ ಕೋಳಿ ಕೋಳಿ ಅಂತ ಇರ್ತಾರೆ ಅನ್ಸುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರಂಗೆ ಪ್ರಿಯರೇ, ಕೆಲವೊಂದು ವಿಷಯಗಳು ಕೆಲವೊಂದು ಭಾಷೆಗಳಲ್ಲಿ ನಮ್ಗೇನು ಮಾಡ್ತಾ ಇರ್ತವೆ, ನಗು ತರುವಂಥ ರೀತಿಯಲ್ಲಿ ಅಲ್ಲೇ ಕಾಮಿಡಿ ಕ್ರಿಯೇಟ್ ಆಗುತ್ತೆ. ಕಾಮಿಡಿ ಎಲ್ಲೇ ನೋಡೋದು ಬೇಕಾಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಜನರು ದುರಾವಸ್ಥೆಯಲ್ಲಿ ಬಿದ್ದಿರುವಾಗ ದೇವರು ಏನು ಮಾಡಿದ, ನೋಡಿ ಆತನು ಇಳಿದು ಬಂದನು. ಹಲ್ಲೆಲೂಯಾ. ಆತನು ನೋಡುವ ದೇವರಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ಹೆಸರು ಏನೆಂಬುದಾಗಿ ಎಲ್ ರೋಹಿ. ಹಲ್ಲೆಲೂಯಾ. ಆತನು ನೋಡುವ ದೇವರಾಗಿದ್ದಾನೆ, ನಿನ್ನನ್ನು ತಪ್ಪಿಸುವ ದೇವರಾಗಿದ್ದಾನೆ, ಬಿಡುಗಡೆ ಕೊಡುವ ದೇವರಾಗಿದ್ದಾನೆ, ಬುದ್ಧಿವಾದವನ್ನು ಹೇಳುವ ದೇವರಾಗಿದ್ದಾನೆ. ಪ್ರಿಯರೇ, ಹಾಗರಳನ್ನು ನೋಡಿದ ದೇವರು, ಹಾಗರಳು ಸಮಸ್ಯೆಯಲ್ಲಿ ಸಂಕಟದಲ್ಲಿದ್ಲು. ಹಾಗರಳಿಗೆ ಬುದ್ಧಿವಾದ ಹೇಳಿ, ಹೋಗು, ಎಲ್ಲಿಗೆ ಹೋಗು, ಅಬ್ರಹಾಮನ ಮನೆಗೆ ಹೋಗು, ಬೇರೆ ಕಡೆಗೆ ಹೋಗ್ಬೇಡ, ಬೇರೆ ಕಡೆಗೆ ಹೋದ್ರೆ ನೀನು ನಾಶ ಆಗ್ತೀಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪುನಃ ಆಕೆ ಎಲ್ಲಿಗೆ ಹೋದ್ಲು,
ಅಬ್ರಹಾಮನ ಮನೆಗೆ ಹೋದ್ರು. ಮತ್ತೆ ಇಳಿದು ಬಂದ ಇಸ್ರಾಯೇಲರನ್ನ ಬಿಡಿಸುವುದಕ್ಕಾಗಿ ಮೋಶೆಯನ್ನ ನೇಮಕ ಮಾಡಿ ಐಗುಪ್ತ ದೇಶದಿಂದ 430 ವರ್ಷಗಳು ಬಿಟ್ಟಿ ಕೆಲಸ ದುರಾವಸ್ಥೆಯಲ್ಲಿ ಬಿದ್ದಿರತಕ್ಕಂತಹ ಜನರನ್ನ ದೇವರು ಏನ್ ಮಾಡಿದ್ದಾರೆ? ತಪ್ಪಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಸಂಕಟದಲ್ಲಿ, ಸಂಕಷ್ಟದ ಪರಿಸ್ಥಿತಿಯಲ್ಲಿ, ದುರವಸ್ಥೆಯಲ್ಲಿ ಬಿದ್ದಿರುವಂತ ಜನರನ್ನ ನೋಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಇನ್ನು ಯಾರನ್ನ ದೇವರು ನೋಡ್ತಾನಪ್ಪ? ಪ್ರಾರ್ಥನೆ ಮಾಡುವವರನ್ನ ದೇವರು ನೋಡ್ತಾನೆ. ಯಾರು ನೋಡ್ತಾನೆ? ಪ್ರಾರ್ಥನೆ ಮಾಡುವಂಥವ್ರನ್ನ. ಪ್ರಾರ್ಥನೆ ಮಾಡುವಂಥವ್ರನ್ನ ಹೆಂಗ ಪ್ರಾರ್ಥನೆ ಮಾಡುವಂಥವ್ರು? ದೇವರಿಗೆ ಭಯಪಟ್ಟು ದೇವರು ನೋಡ್ತಾ ಇದ್ದಾನೆ, ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾನೆ ಅಂತೇಳಿ ಆವೇಶಭರಿತವಾಗಿ ಪ್ರಾರ್ಥನೆ ಮಾಡುವಂಥವ್ರನ್ನಲ್ಲ. ಹಲ್ಲೆಲೂಯಾ. ಆವೇಶದಿಂದ ಕೂಡಿದ ಪ್ರಾರ್ಥನೆಯನ್ನು ಮಾಡುವಂಥವ್ರನ್ನಲ್ಲ. ಆತನಿಗೆ ತಗ್ಗಿ ಬಗ್ಗಿ ಭಯಭಕ್ತಿಯಿಂದ ಜೀವಿಸುವಂಥವರ ಪ್ರಾರ್ಥನೆಯನ್ನಾತ ಮಾಡುವವರನ್ನಾತನು ನೋಡುವವನಾಗಿದ್ದಾನೆ. 6ನೇ ವಾಕ್ಯ ಓದ್ರಿ. 6ನೇ ಅಧ್ಯಾಯ ಮತ್ತಾಯ ಬರೆದ ಸುವಾರ್ತೆ. మత్తయి 6:6 ಬೇಗ తొందరగా చదవండి. ನೀವು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನ ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಪ್ರಾರ್ಥನೆ ಮಾಡುವವರನ್ನ ನೋಡ್ತಾನೆ. ಇವತ್ತು ನೀನು ಪ್ರಾರ್ಥನೆ ಮಾಡ್ತಾ ಇಲ್ವಾ ಅಂದ್ರೆ ದೇವರು ನಿನ್ನ ನೋಡ್ತಾ ಇಲ್ಲ. ದೇವರು ನಿನ್ನ ನೋಡಿದಾನಂದ್ರೆ ನಿನ್ನ ಜೀವಿತ ಬದಲಾಗುತ್ತೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಪ್ರಾರ್ಥನೆ ಮಾಡುವಂತವರನ್ನ ದೇವರು ನೋಡುವ ದೇವರಾಗಿದ್ದಾನೆ. ಅಂತರಂಗದಲ್ಲಿರುವ ನಿನ್ನ ತಂದೆಗೆ, ಆತನಿಗೆ ಭಯಪಟ್ಟು ನೀನು ಏಕಾಂತವಾದ ಕೋಣೆಯೊಳಗೆ ಹೋಗಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸುತ್ತಾ ನೀನೇನ್ ಮಾಡಬೇಕು? ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂಥವ್ರು ಯಾರೇ ಆಗಿರಲಿ, ಅವರ ಜೀವಿತ ಹೆಂಗಿರಲ್ರಿ? ಕೆಳಗಡೆ ಇರಲ್ಲ. ಹಲ್ಲೆಲೂಯಾ. ಅವ್ರ ಜೀವಿತ ಹೆಂಗಿರಲ್ಲ? ಕೆಳಗಡೆ ಇರಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂಥವ್ರನ್ನ ದೇವರು ಮೇಲ್ತರದಲ್ಲಿ ಇಟ್ಟಿರ್ತಾನೆ. ಪ್ರಾರ್ಥನೆ ಮಾಡುವಂಥವ್ರ ಜೀವಿತಗಳು ಬದಲಾಗ್ತಾ ಇರ್ತವೆ. ನೀವು ಸತ್ಯವೇದದಲ್ಲಿ ನೋಡ್ರಿ, ಯಾರು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾರೋ, ದೇವರಲ್ಲಿ ಪ್ರಾರ್ಥನೆ ಮನವಿಗಳನ್ನು ಸಲ್ಲಿಸಿದಾರೋ, ಆ ಭಕ್ತರನ್ನ ನೋಡಿದ ದೇವರು ಆ ಭಕ್ತರ ಜೀವಿತದಲ್ಲಿ ಒಂದು ಕಾರ್ಯವನ್ನು ಆತನು ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಮೊಣಕಾಲೂರಿ ಪ್ರಾರ್ಥಿಸುವಂತ ದೇವ ಮಕ್ಕಳಿಗೆ ಒಂದು ಆಶೀರ್ವಾದ ಉಂಟು. ಹಲ್ಲೆಲೂಯಾ. ಯಾರು ದೇವರ ಹತ್ರ ಮೊಣಕಾಲೂರ್ತಾರೋ ಅವ್ರು ಮನುಷ್ಯರ ಹತ್ರ ಮೊಣಕಾಲೂರುವಂಥದ್ದು ಬೇಕಾಗಿಲ್ಲ. ಹಲ್ಲೆಲೂಯಾ. ದೇವರ ಹತ್ರ ಮೊಣಕಾಲೂರಿದ್ರೆ ನೀನು ಮನುಷ್ಯರ ಹತ್ರ ಮೊಣಕಾಲೂರುವಂಥದ್ದು ಬೇಕಾಗಿಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಪ್ರಾರ್ಥನೆ ಮಾಡುವಂತ ಮೋಶೆ ಫರೋಹನ ಎದುರಾಗಿ ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ಫರೋಹನ ಗಡಗಡ ಗಡಗಡಗ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ನಡುತ್ತಾ ಇದ್ದಾನೆ. ಯಾರಿಗೆ? ಮೋಶೆಗೆ. ಯಾಕೆ ಹೇಳ್ರಿ? ಪ್ರಾರ್ಥನೆ ಮಾಡುವಂತ ವೀರ, ಪ್ರಾರ್ಥನೆಯ ವೀರ, ದೇವರೊಟ್ಟಿಗೆ ಮಾತಾಡುವಂತ ಮಗ, ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿರ್ತಕ್ಕಂಥ ವ್ಯಕ್ತಿ ಯಾರು? ಮೋಶೆ. ಮೋಶೆಗೆ ದೇವರ ಸಂಗಡ ನೇರವಾಗಿ ಮಾತಾಡುವಂತ ಸತ್ಸಂಬಂಧ ಇತ್ತು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದಂತ ಅನ್ನಳನ್ನ ದೇವರು ನೋಡಿದ, ಪ್ರಾರ್ಥನೆ ಮಾಡಿದಂತ ಇಸಾಕನನ್ನ ದೇವರು ನೋಡಿದ. ಇವತ್ತು ನೀನು ಪ್ರಾರ್ಥನೆ ಮಾಡಲಾರದೆ ಇದ್ರೆ ನಿನ್ನನ್ನು ದೇವರು ನೋಡಿದಿಲ್ಲ. ಕೆಲವೊಬ್ಬರು ಜೀವಿತದಲ್ಲಿ ಪ್ರಾರ್ಥನೆಯೇ ಇಲ್ಲ. ಹಲ್ಲೆಲೂಯಾ. ಅವ್ರು ಊಟ ಮಾಡುವಾಗಲೂ ಪ್ರಾರ್ಥನೆ ಮಾಡಲ್ಲ, ಎದ್ದೇಳುವಾಗಲೂ ಪ್ರಾರ್ಥನೆ ಮಾಡಲ್ಲ, ಮಲಗುವಾಗಲೂ ಪ್ರಾರ್ಥನೆ ಮಾಡಲ್ಲ. ಅವ್ರ ಜೀವಿತದಲ್ಲಿ ಪ್ರಾರ್ಥನೆ ಎನ್ನುವಂಥದ್ದೇ ಇಲ್ಲವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಪ್ರಾರ್ಥನೆ ಮಾಡುವವರು ದೇವರಿಂದ ಆಶೀರ್ವಾದವನ್ನ ಹೊಂದಿಕೊಳ್ತಾರೆ. ದೇವರು ಅವರನ್ನ ನೋಡ್ತಾನಂತೆ ಪ್ರಿಯರೇ. ಹಲ್ಲೆಲೂಯಾ. ಯಾರು ನೋಡ್ತಾನೆ? ದೇವರು ಪ್ರಾರ್ಥನೆಯನ್ನ ಮಾಡುವವರನ್ನ. ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡುವಂಥವ್ರನ್ನ ಅವರು ಇವರು ನೋಡ್ತಾರಂತೇಳಿ ಪ್ರಾರ್ಥನೆ ಮಾಡುವಂಥವ್ರನ್ನಲ್ಲ. ಹಲ್ಲೆಲೂಯಾ. ಏಕಾಂತವಾದ ಕೋಣೆಯೊಳಗೆ ದೇವರು ಮಾತ್ರ ನನ್ನನ್ನ ನೋಡ್ತಾ ಇದ್ದಾನೆಂಬುದಾಗಿ ಗ್ರಹಿಸಿಕೊಂಡು ಪ್ರಾರ್ಥನೆ ಮಾಡುವಂಥವರನ್ನ ದೇವರು ನೋಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಎಲೀಯನನ್ನ ಕಂಡು ಅರಸನಾದ ಅಹಾಬ ಏನಾದಂತೆ? ನಡುಗ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆ ಹೇಳಿದ್ರೆ ಎಲೀಯನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ. ಅಹಾಬ ಯಾಕೆ ನಡಗಿದ? ಎಲಿಯ ಹೇಳಿದ ಪರಲೋಕದ ಕಡೆಗೆ,
ಚಾಚಿ ಏನಂತ ಹೇಳಿ, ಇನ್ನು 3 ವರ್ಷ 6 ತಿಂಗಳುಗಳ ಕಾಲ ಮಳೆನೇ ಬರೋದಿಲ್ಲ. ಇಂತಹ ದೇಶವನ್ನ ಬರ್ಬರವಾದ ಸ್ಥಿತಿಗೆ ನೀನು ನೂಕಿದ್ದೀಯಾ. ದೇವರ ದೇಶವನ್ನ ದೆವ್ವದ ದೇಶವಾಗಿ ನೀನು ಮಾರ್ಪಡಿಸಿದ್ದೀಯಾ. ಎಲ್ಲಿ ನೋಡಿದ್ರು ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ಜನರು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನೀನು ಮತ್ತು ನಿನ್ನ ಧರ್ಮಪತ್ನಿಯಾಗಿರುವಂತ ಯೆಜೆಬೇಲಳು, ಅಹಾಬನೇ. ಹಲ್ಲೆಲೂಯಾ. ಅದನ್ನು ನೀನು ತೆಗೆದುಹಾಕಬೇಕು. ತೆಗೆದುಹಾಕಿದ್ರೆ ದೇವರು ನಿನ್ನ ಆಶೀರ್ವಾದ ಮಾಡ್ತಾನೆ ಅಂತೇಳಿ. ಆದರೆ ದೇವರು ವಾಕ್ಯ ಹೇಳುತ್ತೆ, ಅವರು ಎಲಿಯನ ಮಾತಿಗೆ, ದೇವರ ಮಾತಿಗೆ ಕಿವಿಗೊಡಲಿಲ್ಲ, ಅವರು ಸರ್ವನಾಶವಾಗಿ ಹೋದರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಮಾಡುವಂತ ಎಲಿಯನನ್ನ ಕಂಡು ಅಹಾಬನು ನಡುತ್ತಾ ಇದ್ದ. ಹಲ್ಲೆಲೂಯಾ. ದಾನಿಯೇಲನು ಪ್ರಾರ್ಥನೆ ಮಾಡಿದ ಎಲ್ಲಿ? ಸಿಂಹಗಳ ಗವಿಯಲ್ಲಿ. ಹಲ್ಲೆಲೂಯಾ. ದಾನಿಯೇಲನು ಪ್ರಾರ್ಥನೆ ಮಾಡಿದ ಎಲ್ಲಿ? ಸ್ನೇಹಿತರೊಟ್ಟಿಗೆ ಕನಸುಗಳನ್ನು ತಿಳಿಸು ಎಂಬುದಾಗಿ, ಅರ್ಥವನ್ನು ತಿಳಿಸು ಎಂಬುದಾಗಿ ದೇವರು ಅವರನ್ನ ನೋಡಿ ಅವರಿಗೆ ಕನಸಿನ ಅರ್ಥವನ್ನು ತಿಳಿಸಿ ಆ ಸಿಂಹಗಳ ಬಾಯಿಂದ ದೇವರು ಅವ್ರನ್ನ ಏನ್ ಮಾಡಿದಾರೆ? ರಕ್ಷಣೆ ಮಾಡಿದ. ಹಲ್ಲೆಲೂಯಾ. ಪ್ರಾರ್ಥನೆ ಜೀವಿತವನ್ನು ಹೊಂದಿದವನಾಗಿದ್ದೀಯಾ? ಕೆಲವೊಬ್ಬರಿಗೆ ಪ್ರಾರ್ಥನೆ ಮಾಡೋದಕ್ಕಿಲ್ಲರಿ, ನಮ್ಗೆ ಬರಲ್ರಿ ಅಂತ ಏನಂತಾರೆ, ಬರಲ್ಲ. ಊಟ ಮಾಡಕ್ ಬರುತ್ತೆ, ನೀರು ಕುಡಿಯಕ್ಕೆ ಬರುತ್ತೆ, ಕೆಲಸ ಮಾಡಕ್ ಬರುತ್ತೆ, ಅಲ್ಲಿ ಎಲ್ಲ ಬರುತ್ತೆ. ಪ್ರಾರ್ಥನೆ ಅಂದ ತಕ್ಷಣ ಬರಲ್ಲ. ದೇವರೊಟ್ಟಿಗೆ ನೀನು ಮಾತಾಡುವಂಥದ್ದು. ಮೋಶೆ ಹೆಂಗ್ ಮಾತಾಡ್ತಿದ್ದಂತೆ, ಅಬ್ರಹಾಮನ ಹೆಂಗ್ ಮಾತಾಡ್ತಾ ಇದ್ದಂತೆ, ಸ್ನೇಹಿತನ ಜೊತೆ ಹೆಂಗ ಒಬ್ಬ ವ್ಯಕ್ತಿ ಮಾತಾಡ್ತಾನೋ, ಫ್ರೆಂಡ್ ಜೊತೆ ಹೆಂಗ್ ಮಾತಾಡ್ತೀರೋ ಅದರಂಗ ಅವರ ಪ್ರಾರ್ಥನೆ ಜೀವಿತ ಇದ್ದು ಅಂತ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳುತ್ತೆ, ಇವತ್ತು ಪ್ರಾರ್ಥನೆ ಮಾಡುವಂತ ನಿನ್ನನ್ನ ದೇವರು ನೋಡ್ತಾನೆ. ನೀನು ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಎಷ್ಟು ದಿನ ಆಯ್ತು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆದ್ರೂ ಬಿಡುಗಡೆ ಬರ್ತಾ ಇಲ್ಲ ಅಂತೇಳಿ ನೀನು ಅಂದುಕೊಳ್ತಾ ಇರ್ಬೋದು. ಅದ್ರ ವಾಕ್ಯ ಹೇಳುತ್ತೆ, ಪ್ರಾರ್ಥನೆ ಮಾಡುವಂಥವ್ರನ್ನ ದೇವರು ನೋಡಿ ಅವರ ಜೀವಿತದಲ್ಲಿ ಜೋಕೆ ಮಾಡಿಕೊಂಡು ಅವರನ್ನ ಖಂಡಿತವಾಗಿ ತಪ್ಪಿಸಿ, ಅವರನ್ನ ಸಂತೈಸಿ, ಅವರನ್ನ ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ನಾವು ನೋಡಿದ್ವಲ್ಲ, ಪ್ರಾರ್ಥನೆ ದೇವರ ಹತ್ರ ಮೊಣಕಾಲು ಊರುವಂಥವ್ರು ಬೇರೆ ಯಾರ ಹತ್ರ ಕೂಡ ಕೇಳೋದು ಬೇಕಾಗಿಲ್ಲ. ಅರ್ಥ ಆಗ್ತಾ ಇದ್ದೇನ? ದೇವ್ರ ಹತ್ರ ಮೊಣಕಾಲವ್ರು ಎಲ್ಲ ನಿನ್ನ ಹತ್ರಕ್ಕೆ ಬರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ದೇವ್ರು ಯಾರನ್ನು ನೋಡ್ತಾನೆ ನೋಡ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ 3ನೇ ಸಾರಿ ನಾವು ನೋಡೋಣ, 3ನೇದಾಗಿ ದೇವ್ರು ಯಾರನ್ನ ನೋಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯ 7ನೆಯ ವಾಕ್ಯ. ಫಸ್ಟ್ ಸ್ಯಾಮ್ಯುಯಲ್ 16th chapter verse 7. ಬೇಗ ಮೊದಲನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯ 7ನೇ ವಾಕ್ಯ. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನ ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಮ ದೇವರು ಯಾವುದನ್ನು ನೋಡ್ತಾನ್ರಿ? ಹೃದಯವನ್ನ ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರು ಹೊರಗಿನ ಕಾರ್ಯಗಳನ್ನು ನೋಡ್ತಾರೆ, ಮನುಷ್ಯರು ಬಂಗ್ಲೆಗಳನ್ನು ನೋಡ್ತಾರೆ, ಹೊಲಗಳನ್ನು ನೋಡ್ತಾರೆ, ಮನುಷ್ಯರು ಹಬ್ಬ ಅಥವಾ ಭಾಳ ಹ್ಯಾಂಡ್ಸಮ್, ಈಕೆ ಭಾಳ ಬ್ಯೂಟಿಫುಲ್ ಆಗಿದ್ದಾವೆ ಅಂತೇಳಿ ಹೊರಗಿಂದ ನೋಡ್ತಾರೆ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವ್ರು ಯಾವುದನ್ನು ನೋಡ್ತಾನಂತ್ರಿ? ಹೃದಯ. ಇವತ್ತು ನಿನ್ನ ಹೃದಯ ದೇವ್ರ ಮುಂದೆ ಹೆಂಗಿದೆ? ಹಲ್ಲೆಲೂಯಾ. ಆಕೆ ಹೃದಯ ಒಯ್ದು ಪ್ರಾರ್ಥಿಸಿದಳಂತೆ. ಯಾರು? ಹನ್ನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ ಏನಂತೇಳಿ? ಹೃದಯ. ಯಾರ ಹೃದಯ ಅಂತೆ? ದಾವೀದನ ಹೃದಯ. ಯಾರ ಹೃದಯ ಅಂತ್ರಿ? ದಾವೀದನ ಹೃದಯ. ಎಲ್ಲ 7 ಜನ ಅಣ್ಣಂದ್ರನ್ನೆಲ್ಲ ಕರೆಸ್ತಾರೆ ಅರಸನನ್ನಾಗಿ ನೇಮಕ ಮಾಡುವುದಕ್ಕಾಗಿ. ದೇವ್ರ ವಾಕ್ಯ ಹೇಳುತ್ತೆ 16ನೇ ಅಧ್ಯಾಯ ಪ್ರಾರಂಭದಲ್ಲಿ ಸಮುವೇಲನ ಬಹಳ ದುಃಖ ಪಡ್ತಾನೆ. ಯಾಕೆ ದುಃಖ ಪಡ್ತಾನಂದ್ರೆ, ಸೌಲನನ್ನು ಅರಸನನ್ನಾಗಿ ನೇಮಕ ಮಾಡಿದ್ದಾನೆ. ಸೌಲ 2 ವರ್ಷಗಳ ಕಾಲ ಒಳ್ಳೆಯದಾಗಿ ಆಡಳಿತ ಕೊಟ್ಟು ದೇವರಿಂದ ತಪ್ಪಿ ಹೋಗಿದ್ದಾನೆ. ಸೌಲನು ದೇವರಿಗೆ అయిష్టವಾದ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ಅದರ ಸಲುವಾಗಿ ಅಯ್ಯೋ, ನಾನು ಸುಮ್ಮನೆ ಇವ್ರನ್ನ ಅಭಿಷೇಕ ಮಾಡಿದ್ನಲ್ಲ, ಅಭಿಷೇಕ ಮಾಡಲಾರ್ದೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತೇಳಿ ಒಳಗಡೆ ಕುಂದಿ ಹೋಗ್ತಾ ಇದ್ದಾನೆ. ಯಾರು? ಗುರುವಾಗಿರುವಂತ ಸಮುವೇಲ. ಅವಾಗ ದೇವರು ಮಾತಾಡ್ತಾ ಇದ್ದಾನೆ, ಸಮುವೇಲನೇ
ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖ ಪಡ್ತಿ. ಹಲ್ಲೆಲೂಯಾ. 16ನೇ ನೋಡ್ರಿ, ಅಲ್ಲೇ 1 ಸಮುವೇಲನ ಗ್ರಂಥ 1ನೇ ವಾಕ್ಯ. ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಈಶಾಯನ ಬಳಿಗೆ ಕಳುಹಿಸುತ್ತೇನೆ, ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ವಿಶ್ವಾಸಿಗಳು ಮಾಡುವಂಥ ಕಾರ್ಯಗಳು ಏನು ಮಾಡ್ತಾವ್ರಿ, ಬಹಳ ದುಃಖವನ್ನು ತರ್ತಿರ್ತಾವೆ. ಅಯ್ಯೋ, ಎಷ್ಟು ಹೇಳಿದ್ರು ಕೂಡ ಇವರು ಅಷ್ಟೇ ಅಲ್ಲಪ್ಪ, ಎಷ್ಟು ಹೇಳಿದ್ರು ಕೂಡ ಇವರು ಅಷ್ಟೇ ಅಲ್ಲಪ್ಪ. ನಮ್ಮ ಮಧ್ಯದಲ್ಲಿ ಇಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಇದ್ದಾರೆ ಒಂದು ಕುಟುಂಬದವರು ನಮ್ಮ ಕಣ್ಮುಂದೆ ಕಾಣ್ತಾರಲ್ಲ, ಅವರಲ್ಲಿ ನಾವು ನೋಡುವಂಥದ್ದು ಏನಂದರೆ ಯಾವ ವಿಷಯದಲ್ಲಿ ಕೂಡ ಅವರು ತಪ್ಪಿ ಹೋಗ್ತಾ ಇಲ್ಲಪ್ಪ. ನಮ್ಮ ಭಾಗದಲ್ಲಿ ಮೃತ್ಯುಂಜಯ ಮಠದಲ್ಲಿ ಒಂದೇ ಒಂದು ಕುಟುಂಬ ಇಲ್ಲಿ, ಹಲ್ಲೆಲೂಯಾ, ಆ ಕಡೆ ಈ ಕಡೆ ತಪ್ಪಿಸ್ಕೊಂಡು ಹೋಗ್ಲಾರ್ದೆ ಕರೆಕ್ಟಾಗಿ ನಿಂತ್ಕೊಂಡಿರೋರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರಿಗೆ ಅನೇಕವಾದಂಥ ದಾರಿಗಳಿದ್ದಾವೆ ಮಾಡಬೇಕಂದ್ರೆ, ಆದರೆ ಅವ್ರು ಏನು ಮಾಡ್ತಾ ಇಲ್ಲ, ದೇವರಿಗೆ ಭಯಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಮನೆ ಪಕ್ಕದಲ್ಲೇ ಇದೆ ಅವ್ರ ಮನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ದೇವರಿಗೆ ಭಯಪಟ್ಟಿದ್ದಾರೆ. ನಾವು ಅದು ಮಾಡಿದರೆ ದೇವ್ರು ನಮ್ಮನ್ನು ನೋಡ್ತಾನೆ. ನೀವು ಮಾಡಿದ್ದು ಅಯ್ಯರಿಗೆ ಗೊತ್ತಾಗ್ಲಾರ್ದೇ ಇರ್ಬೋದು, ದೇವ್ರಿಗಂತೂ ಗೊತ್ತಾಗುತ್ತಲ್ರಿ. ಹೇಳ್ತಾ ಇದ್ದೇನೆ, ಬಾದಲ್ಲಿ ಮೃತ್ಯುಂಜಯ ಮಠದಲ್ಲಿ ಮತ್ತೆ. ಹಲ್ಲೆಲೂಯಾ. ದಂಪತಿಗಳು ಇಬ್ಬರು ಯಾವ ವಿಷಯದಲ್ಲಿ ಅವ್ರು ಏನು ಮಾಡ್ತಾ ಇಲ್ಲ, ತಪ್ಪಿ ಹೋಗ್ತಾ ಇಲ್ಲ. ಅಂಥ ರೀತಿಯಾಗಿ ನೀವು ಭಕ್ತಿಯನ್ನು ಕಟ್ಟಿಕೊಳ್ಳೋಕೆ ಮೊದಲೆಲ್ಲ ಏನೇನೇನೋ ಮಾಡಿದ್ದಾರೆ. ಹಲ್ಲೆಲೂಯಾ. ಆದರೆ ಯಾವಾಗ ರಕ್ಷಣೆ ಹೊಂದಿದ್ರು ಅವಾಗಿನಿಂದ ಅವರು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಒಂದೇ ಒಂದು ಕುಟುಂಬ, ಫೈನಲ್ ಆಗಿ ಅಲ್ಟಿಮೇಟ್ ಆಗಿ ನಾನು ಹೇಳ್ತಾ ಇರೋದು ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್. ಯಾಕಂದ್ರೆ ಕಣ್ಣು ಮುಂದೆ ಕಾಣ್ತಾರೆ. ನಿಮ್ಮೂರಲ್ಲಿ ನೀವು ಏನೇನು ಮಾಡ್ತೀರೋ ಅವೆಲ್ಲ ಗೊತ್ತಾಗಲ್ಲ ಅನ್ಕೊಂಡ್ರಿ, ಅವೆಲ್ಲ ಗೊತ್ತಾಗ್ತಾ ಇರ್ತವೆ. ಹಲ್ಲೆಲೂಯಾ, ಅವೆಲ್ಲ ಗೊತ್ತಾಗ್ತಾ ಇರ್ತವೆ. ನಿಮಗೆ ಬೇಡವಾದವರು ಅವರು ಸುದ್ದಿ ಮೂಡಿಸ್ತಾರೆ, ಅವರು ಮಾಡಿದಾಗ ನೀವು ಸುದ್ದಿ ಮೂಡಿಸ್ತೀವಿ. ಹಲ್ಲೆಲೂಯಾ. ನಿಮಗೆ ಬೇಡವಾದವರು ಅಯ್ಯರೇ ಅವ್ರು ಹಿಂಗೆ ಮಾಡ್ಯಾರ್ರಿ ಅಂತೇಳಿ ಅವ್ರು ಸುದ್ದಿ ಮೂಡಿಸ್ತಾರೆ. ಅವ್ರು ಮಾಡಿದಾಗ ಇವರು ಅಯ್ಯರ್ ಅವ್ರನ್ನೂ ಹಿಂಗೆ ಮಾಡ್ಯಾರ ನೋಡ್ರಿ ಅಂತ ಇವ್ರು ಸುದ್ದಿ ಮೂಡಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿನ ಹೃದಯವನ್ನ ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ 7 ಜನ ಅಣ್ಣಂದ್ರು ಯಾವುದೋ ವಿಷಯದಲ್ಲಿ ತಪ್ಪಿ ಅವರು ಹೋಗಿದ್ದಾರೆ. ಆದರೆ ದಾವೀದನು ಮಾತ್ರ ತಪ್ಪಿ ಹೋಗ್ಲಿಲ್ಲ. ಈಗ ಹೊಸದಾಗಿ ನಂಬ್ಕೊಂಡವ್ರು ನೀವು ಹೆಂಗಿದ್ದಾರೆ ಇನ್ನೂ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಈಗ ಸರಿಯಾದ ದಾರಿಯಲ್ಲಿ ನಡೀತಾ ಇರಬಹುದು, ಇನ್ನೂ ಹಂಗೆ ಅಡ್ಡ ದಾರಿಯಲ್ಲಿ ಹೋಗ್ತಾ ಇರ್ಬೋದು. ಕಾಲುಗಳು ಅವಾಗಲೂ ನಡ್ಕೊಂಡು ಬಂದು ನೋಡ್ರಿ, ಆ ಕಡೆ ಈ ಕಡೆ ಹಂಗೆ ಹೋಗ್ತಿರ್ತಾವ. ಹಲ್ಲೆಲೂಯಾ. ಬಸ್ ಆ ಕಡೆ ಈ ಕಡೆ ಹರಿದು ಹೋಗ್ತಾ ಇರುತ್ತೆ. ಆದರೆ ದಾವೀದ ಹಂಗಲ್ಲ. ದಾವೀದನೇನಂತೆ, ದೇವರಿಗೆ ಭಯಪಡುವವನು. ದಾವೀದನ ಹೃದಯವನ್ನು ದೇವರು ನೋಡಿದಾಗ ಯಾವ ವಿಷಯದಲ್ಲಿ ತಪ್ಪಿಲ್ಲದವನು, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡುವಂತ ದಾವೀದ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಅಯ್ಯೋ ಸಮುವೇಲ, ನೀನು ಮೇಲೆ ನೋಡ್ಬೇಡ, ಅವನ ಹೈಟ್ ಇದ್ದಾನ, ದಷ್ಟಪುಷ್ಟ ಇದ್ದಾನ, ದಾಂಡಿಗನಾಗಿದ್ದಾನ, ನೀಳವಾಗಿದ್ದಾನ, ಸುಂದರನಾಗಿದ್ದಾನ ನೋಡೋದಕ್ಕೆ, ಅದನ್ನು ನೀನು ನೋಡಬೇಡ. ನಾನು ಮನುಷ್ಯರ ರೀತಿಯಲ್ಲಿ ಹೊರಗಿನ ತೋರಿಕೆಯನ್ನು ನೋಡುವ ದೇವರು ಅಲ್ಲ. ಹಲ್ಲೆಲೂಯಾ. ದೇವ್ರು ಯಾವುದನ್ನು ನೋಡ್ತಾನಂತ್ರಿ, ಹೃದಯವನ್ನು. ಅದ್ರ ಸಲುವಾಗಿ ವಾಕ್ಯ ಹೇಳುತ್ತೆ, ಯೆರೆಮೀಯನ ಪ್ರವಾದನೆ ಗ್ರಂಥ ನೀವು ತೆಗೆದ್ರೆ ಅಲ್ಲಿ ವಾಕ್ಯದಲ್ಲಿ ಇರುತ್ತೆ ಏನಂತೇಳಿ, ಹೃದಯವು ಎಲ್ಲಕ್ಕಿಂತಲೂ ಬಹು ವಂಚಕ. ಹಲ್ಲೆಲೂಯಾ. ಭಾನುವಾರದ ಕ್ರೈಸ್ತನಾಗಿ ಇರಬೇಡ, ಜನರ ಮುಂದೆ ಆಕ್ಟಿಂಗ್ ಮಾಡಬೇಡ. ಹಲ್ಲೆಲೂಯಾ. ಕೆಲವರು ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಆ್ಯಕ್ಟಿಂಗ್ ಭಕ್ತರು. ಯಾರು ಭಕ್ತರ್ರಿ? ಆ್ಯಕ್ಟಿಂಗ್ ಭಕ್ತರು. ದೇವರಿಗೆ ಇಷ್ಟವಾದಂಥವುಗಳನ್ನು ಮಾಡಿರಪ್ಪ ಅಂತೇಳಿ ನಾವು ಹೇಳಿದ್ರೆ ಇಷ್ಟವಾದಂಥವುಗಳನ್ನೇ ಮಾಡೋದಕ್ಕೆ ಮುಂಜೋಲಿಯಾಗಿ ಹೋಗ್ತಾ ಇರ್ತಾರೆ. ಅದನ್ನು ನೀನೇ ಅನುಭವಿಸ್ತೀವಿ, ದೇವ್ರು ಮಾತ್ರ ಬಿಡಲ್ಲ. ಹೌದಿಲ್ರಿ? ಯಾರು ಕಟ್ಕೊಂಡಿದ್ದು, ಯಾರು ಮಾಡಿದ್ದವರು ಉಣ್ಲೇಬೇಕು. ಹೌದಿಲ್ಲ? ರಕ್ಷಣೆ ಹೊಂದಿದ ಮೇಲೆ, ದೀಕ್ಷೆ ಹೊಂದಿದ ಮೇಲೆ ತಪ್ಪಾದ ಹೆಜ್ಜೆಯನ್ನು ನೀನು ಇಡಬೇಡ. ಹೌದಿಲ್ಲ? ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ಆ್ಯಕ್ಟಿಂಗ್ ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತಂತೆ. ಸ್ವಲ್ಪ ದಿನ ಚೆನ್ನಾಗಿರ್ತಂತೆ, ಮತ್ತೆ ಹಳೇ ಪಾತ್ರಕ್ಕೆ ಹೋಗ್ಬಿಡ್ತಾರೆ. ಹೋಗ್ತಾರೆ, ಹಳೇ ಪಾತ್ರ, ಹೊಸ ಪಾತ್ರ ಬೇಕಾಗಿಲ್ಲ. ಹಲ್ಲೆಲೂಯಾ. ದೇವರು ಪರಲೋಕ ಕೊಡ್ತಾನೆ, ಪರಲೋಕ ಬೇಕಾಗಿಲ್ಲ. ಇಲ್ಲೇ 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 ಯಾರು ಹೊತ್ಕೊಂಡು ಹೋಗಲ್ಲ. ಹಲ್ಲೆಲೂಯಾ. ಹೋಗುವಾಗ ಒಂಟಿಗನಾಗಿ ಹೋಗ್ಬೇಕು, ಬರುವಾಗ ಒಂಟಿಗನಾಗಿ ಬಂದಿದ್ದೀನಿ.
ನಿನ್ನ ಹೆಂಡತಿ ಕೂಡ ಬರಲ್ಲ, ಬಾ ಹೋಗೋಣ ಅಂತ ಬರ್ತಾರ. ನಿನ್ನ ಮಕ್ಕಳು ಕೂಡ ಬರಲ್ಲ, ಬಾ ಹೋಗೋಣ ಅಂದ್ರೆ ಬರ್ತಾರ? ಯಾರು ಬರಲ್ಲ. ಹಲ್ಲೆಲೂಯಾ. ಬಂದಿರುವವನು ನೀನೊಬ್ಬನೇ, ಹೋಗುವವನು ಕೂಡ ನೀನೊಬ್ಬನೇ. ಆದರೆ ಬಂದು ಹೋಗುವುದರೊಳಗಡೆಯಾಗಿ ಒಂದು ಆಸ್ತಿಯನ್ನು ನೀನು ಸಂಪಾದನೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಟವಲ್ ಹಾಕಬೇಕು ಚೇರಿಗೆ, ಅದು ಯಾರ್ದು? ನಂದು. ಬಸ್ನಾಗ ಹಾಕ್ತಿರ್ತೀರಿ, ಕ್ರೋಸರಾಗ ಹಾಕ್ತಿರ್ತೀರಿ, ಏನು ಹಾಕ್ತೀರಿ? ಟವಲ್ ಹಾಕ್ತೀರಿ. ಟವಲ್ ಹಾಕಿದ ಮೇಲೆ ಬೇರೆ ಇಲ್ಲ ರೀ, ಅವ್ರು ಹಾಕೋಗ್ಯಾರ. ನೀವು ಬರೋವರೆಗೆ ಅದು ಹಂಗೆ ಇರುತ್ತೆ. ನೀವು ಬರೋವರೆಗೆ ಅದು ಹಂಗೆ ಇರುತ್ತೆ. ಟವಲ್ ಇಲ್ಲೇ ಹಾಕೋದು ಕಲಿಬೇಕು. ಇಲ್ಲಿ ಟವಲ್ ಹಾಕಿದ ಮೇಲೆ ಮತ್ತೆ ನೀವು ಬರಬೇಕು. ಟವಲ್ ಹಾಕಿ ಸುಮ್ಮನೆ ಇದ್ರೆ ಅದ್ರಲ್ಲಿ ಬ್ಯಾರೆ ಬಂದು ಅದೇ ಒಂದು 15 ರೂಪಾಯಿ ಹಂಗೆ ಬಂದು ಕೊಟ್ರೆ ಆಯ್ತು ಅಂತೇಳಿ ಕಿತ್ತು ಹೊಡೆದ್ಬಿಡ್ತಾರೆ. ಟವಲ್ ಹಾಕಿದ ಮೇಲೆ ನೀನು ಬರಬೇಕಾದ್ರೆ ನೀನು ಅಲ್ಲಿ ಇರಬೇಕು, ಕಾಯ್ಕೆ ಅಂತ ಇರಬೇಕು. ಹಲ್ಲೆಲೂಯಾ. ಎಲ್ಲಿ ಟವಲ್ ಹಾಕಿ ನೀನೀಗ? ಪರಲೋಕದಾಗ. ಎಲ್ಲಿ ಹಾಕಿ? ಪರಲೋಕದಾಗ ಸಿಂಹಾಸನದ ಮೇಲೆ ದೇವರು ನಿನ್ನನ್ನು ಕೂಡಿಸಿಬಿಟ್ಟಾನಂತೆ. ಹಲ್ಲೆಲೂಯಾ. ಸತ್ಯವೇದ ಅದನ್ನೇ ಸಾರಿ ಸಾರಿ ಹೇಳ್ತಾ ಇರೋದು. ಅದನ್ನ ಸಾರಿ ಸಾರಿ ಹೇಳುವಂಥ ಸತ್ಯವೇದ. ನೀನು ಟವಲ್ ಹಾಕಿದ ಮೇಲೆ ನೀನು ಬರಲಾರ್ದೆ ಹಂಗೆ ದೂರ ಇದ್ರೆ ಅದು ಟವಲ್ ಹಂಗೆ ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆಸ್ತಿ ಬೇರೆ ಯಾರು ಅಲ್ಲ, ದೇವರೇ ಆಗಿದ್ದಾನೆ. ಆ ದೇವರನ್ನು ನೀನು ಇಲ್ಲೇ ಸಂಪಾದನೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಆ ದೇವರನ್ನ ಬೇರೆ ಎಲ್ಲಿ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತ ನಿನ್ನ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಪರಲೋಕದಲ್ಲಿ ನೀನು ಸಿಂಹಾಸನದಲ್ಲಿ ಟವಲ್ ಹಾಕಿಯಾ? ಇನ್ನೂ ಹಾಕಿಲ್ಲ ಕೆಲವು ಜನರು. ಇಲ್ಲೇ ಲೋಕದಲ್ಲೇ ಹುಡುಕ್ತಾ ಇರ್ತಾರೆ. 70-80 ವರ್ಷ ನೋಡಬೇಡ್ರಿ. 70-80 ವರ್ಷದಾಗ ಏನೂ ಇಲ್ಲ. ಹಲ್ಲೆಲೂಯಾ. ಸುಖಗಳು ದುಃಖಗಳದಾವ. ಆದರೆ 70-80 ವರ್ಷ ಆದಮೇಲೆ ಮ್ಯಾಲೆ ಓದ್ತಿ ಎಲ್ಲ ಮ್ಯಾಲೆ ಹೆಂಗೈತಿ ನಿನ್ನ ಲೈಫ್, ಅದು ಹೇಳೋದೇ ದೇವರಿಲ್ಲಿ. ಹಲ್ಲೆಲೂಯಾ. ಅದನ್ನ ಹೇಳೋದಕ್ಕಾಗಿಯೇ ದೇವರು ಇಲ್ಲಿ ಮೃತ್ಯುಂಜಯ ಮಠವನ್ನ ಸ್ಥಾಪನೆ ಮಾಡಿರುವಂಥದ್ದು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ, ಸಮುವೇಲನೇ ಹೊರಗಿನ ತೋರಿಕೆ ನೋಡಬೇಡ, ನಾನು ಹೊರಗಿನ ತೋರಿಕೆಯನ್ನ ನೋಡುವವನಲ್ಲ, ಹೃದಯವನ್ನು ನೋಡ್ತಾ ಇದ್ದೀನಿ ನಾನು. ಆ ಹೃದಯ, ಅವರ ಹೃದಯವೆಲ್ಲ ಏನಾಗಿದೆ? ದೇವರಿಗೆ ಬೇಡವಾದ ಸ್ಥಿತಿ ಆಗಿದೆ. ಅವಾಗ ನೋಡ್ತಾ ಇದ್ದಾನೆ, ಒಬ್ಬರಾದ್ರು, ಇಬ್ಬರಾದ್ರು, ಮೂವರಾದ್ರು, 4, 5, 6, 7 ಎಲ್ಲವೂ ಕೆಟ್ಟ ಹಣ್ಣುಗಳೇ, ಒಂದು ಒಳ್ಳೆ ಹಣ್ಣು ಇಲ್ಲ. ಹೆಂಡ್ರಣ್ಣು. ಹಲ್ಲೆಲೂಯಾ. ಎಲ್ಲವೂ ಕೆಟ್ಟು ಹೋಗಿದ್ದಾವೆ ದೇವರ ದೃಷ್ಟಿಯಲ್ಲಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇಷ್ಟೇ ಜನ ಮಕ್ಕಳು ನಿನಗೆ ಇನ್ನೂ ಯಾರಾದ್ರೂ ಇದ್ದಾರಾ ಅಂತೇಳಿ ಕೇಳಿದ್ನಂತೆ. ಯಾರು? ಗುರುವಾಗಿರುವ ಸಮುವೇಲ. ಇನ್ನೊಬ್ಬನಿದ್ದಾನ್ರಿ, ಅವನ್ನ ಕುರಿ ಕಾಯಕ್ಕೆ ಬಿಟ್ಟಿದ್ದೀವಿ ಅಂತೇಳಿ ಅಂದ್ರಂತ. ಹಲ್ಲೆಲೂಯಾ. ಕುರಿ ಕಾಯೋದಕ್ಕೆ ಬಿಟ್ಟಿದ್ದೀವಿ ಅವನನ್ನು ಬೇಗನೆ ಕರೆಯಿಸು. ಅಣ್ಣಂದ್ರ ಮಧ್ಯದಲ್ಲಿ ನಾನು ಅವನನ್ನ ಅಭಿಷೇಕ ಮಾಡ್ತೀನಿ. ಏನೆಂಬುದಾಗಿ ಅಭಿಷೇಕ ಮಾಡ್ತೀನಿ? ರಾಜನಾಗಿ ಅಭಿಷೇಕ ಮಾಡ್ತೇನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನ ಹೃದಯವನ್ನ ನೋಡುವ ದೇವರಾಗಿದ್ದಾನೆ. ಇವತ್ತು ದೇವರ ದೃಷ್ಟಿಯಲ್ಲಿ ನಿನ್ನ ಹೃದಯ ಹೆಂಗಿದೆ? ಹಲ್ಲೆಲೂಯಾ. ದೇವರು ನೋಡ್ತಾನಂತೇಳಿ ಆತನಿಗೆ ಭಯಪಟ್ಟು ನಡೀತಾ ಇದೆಯಾ? ಎಲ್ಲಿ ಬಿಡು, ದೇವರು ಮನುಷ್ಯರ ರೀತಿಯಲ್ಲಿ ಆಯ್ತು ಸ್ವಲ್ಪ ಕೊಟ್ಟುಬಿಟ್ರೆ ತಣ್ಣಗಾಗ್ತದೆ. ಹಲ್ಲೆಲೂಯಾ. ಜ್ಞಾನೋಕ್ತಿಯಲ್ಲಿ ನೋಡ್ತೀವಿ, ಆತನು ಯಾವ ಲಂಚವನ್ನ, ಯಾವ ಈಡನ್ನ ಮುಟ್ಟುವುದಿಲ್ಲ. ಸತ್ಯವೇದ ಒಂದ್ಸಾರಿ ತೆಗಿರಿ, ಜ್ಞಾನೋಕ್ತಿಗಳ ಪುಸ್ತಕ ತೆಗಿರಿ ಒಂದ್ಸಾರಿ. ಆರನೇ ಅಧ್ಯಾಯ ಕೊನೆಯ ವಾಕ್ಯ. ಅವನು ಯಾವ ಈಡನ್ನು ಮುಟ್ಟನು, ಎಷ್ಟು ಲಂಚ ಕೊಟ್ಟರು ಒಪ್ಪೋದೇ ಇಲ್ಲ ಅಂತ ದೇವರು. ನ್ಯಾಯ ತೀರ್ಪಿನ ದಿನದಲ್ಲಿ ದೇವರೇ ನಾನು ಅದು ಮಾಡಿನಿ ಸ್ವಾಮಿ ಅನ್ನುವರೆಲ್ಲ ಪರಲೋಕ ಸೇರುವರೆಂದು ನೆನೆಸಬೇಡಿರು. ಹಲ್ಲೆಲೂಯಾ. ಸ್ವಾಮಿ ನಾವು ಅಂದಿವಲ್ಲ, ಆ ಕಾರ್ಯ ಮಾಡಿವಲ್ಲ, ಈ ಕಾರ್ಯ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ, ಆ ಸೇವೆ ಮಾಡಿವಲ್ಲ, ಎಲ್ಲ ಮಾಡಿದೀವಲ್ಲ, ಮುಂಜಾನೆ ಎದ್ದು ನಾವು ಬಂದು ಅದು ಇದು ಎಲ್ಲ ಕಾರ್ಯಗಳು ಮಾಡಿದೀವಲ್ಲ ಸ್ವಾಮಿ ಅಂತೇಳಿ ನಾವು ನಮ್ಮ ಹೃದಯ ಕೆಟ್ಟದಾಗಿ ಇಟ್ಕೊಂಡು ನಾವೆಲ್ಲ ಕಾರ್ಯಗಳು ಮಾಡಿದ್ರೆ ನಮಗೆ ಪ್ರಯೋಜನ ಇಲ್ಲ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಯೇಸಪ್ಪ ಹೇಳ್ತಾನೆ ಏನಂತ ಹೇಳಿ, ಮನುಷ್ಯರ ಮುಂದೆ ನನ್ನನ್ನು ಒಪ್ಪಲಾರದವನು ನಾನು ಕೂಡ ಪರಲೋಕದಲ್ಲಿ ದೇವದೂತರ ಮುಂದೆ, ತಂದೆ ಮುಂದೆ ನಾನು ಒಪ್ಪೋದಿಲ್ಲ. ಫೇಸ್ಬುಕ್ಗಳಲ್ಲಿ ನೋಡ್ರಿ, ಯಾವುದು ಅನ್ನೋದು ವಾಟ್ಸಪ್ಗಳಲ್ಲಿ DP ಓದಲೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅದೇ ಪ್ರೈಸ್ ಲಾರ್ಡ್. ಸ್ಟೇಟಸ್ ಏನು ಜನರು ಸ್ಟೇಟಸ್ ಏನಾಗ್ತಿರುತ್ತೆ? ಚೇಂಜ್ ಆಗ್ತಾ ಇರ್ತಾ. ಹಲ್ಲೆಲೂಯಾ.
ದೇವ್ರ ವಾಕ್ಯ ಹೇಳುತ್ತೆ, ಆತನ ನಿನ್ನ ವಾಟ್ಸಪ್ನಲ್ಲಿ ನೀನು ತೋರಿಸಲಿಲ್ಲ ಅಂದ್ರೆ ನಿನ್ನ ಪ್ರಯೋಜನ ಇಲ್ಲ. ಡಿ ಪಿ ಆಗಿ ದೇವ್ರ ವಾಕ್ಯವನ್ನು ಇಡು. ಆ ವಾಕ್ಯವನ್ನು ನೋಡಿ ಕೆಲವರು ಬದಲಾಗ್ತಾರೆ. ಒಂದ್ಸಾರಿ ಏನಾಗುತ್ತಂತ ಪ್ರಿಯರೇ, ಒಂದು ಕುಟುಂಬ, ಆ ಕುಟುಂಬದಲ್ಲಿ ಅವ್ರಿಗೆ ಎಲ್ಲ ಆಸ್ತಿ ಇದೆ, ಐಶ್ವರ್ಯ ಇದೆ, ಎಲ್ಲ ಇದೆ. ಆದರೆ ಅವರು ಆಕೆಗೆ ಗಂಡುಗಳು ಬಂದದ್ದು ಎಲ್ಲ ತಂದೆ ಏನು ಮಾಡ್ತಾ ಇದ್ದಾನೆ, ಕಳಿಸ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ, ತಂದೆ ಕಳಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಏನಾಗುತ್ತಂದ್ರೆ ಆಕೆಗೆ ಬಂದ ಗಂಡಂದ್ರೆಲ್ಲ, ಅಂದರೆ ಯಾರು ನೋಡೋಕೆ ಬರ್ತಾ ಇದ್ರು ಅವರೆಲ್ಲರೂ ಬರೀ ಅದಕ್ಕೆ ಸರಿಗಿಲ್ಲ ಇದು ಸರಿಗಿಲ್ಲ ಅಂತೇಳಿ ಮಾವ ಏನು ಮಾಡ್ತಾ ಇದ್ದಾನಂತೆ, ವಾಪಸ್ ಕಳಿಸ್ತಾ ಇದ್ದಾನೆ. ಒಬ್ಬನು ಸುಂದರವಾಗಿಲ್ಲ, ಅವನಿಗೆಲ್ಲ ಇದ್ದಾವೆ, ಅವನಿಗೇನಿಲ್ಲ, ಅಂದ ಚಂದ ಇಲ್ಲ ಅಂತೇಳಿ ಕಳಿಸಿದ್ನ. ಇನ್ನೊಬ್ಬನಿಗೆಲ್ಲ ಆಸ್ತಿ ಐಶ್ವರ್ಯ ಇದೆ, ಅವನಿಗೆ ಸುಂದರವಾಗಿಲ್ಲ ಅಂತೇಳಿ ಕಳಿಸಿದ. ಇನ್ನೊಬ್ಬನು ಹಂಗೆ ಹಿಂಗೆ ಅಂತೇಳಿ ಒಟ್ಟು ಎಲ್ಲನೂ ಕಳಿಸ್ಬಿಟ್ಟು ಆಕೆಗೆ ಆಯ್ತು 42 ವರ್ಷ ಆಗಿಬಿಟ್ಟು. ಅಲ್ಲಿ ಎಷ್ಟಾದ್ರಿ 42 ವರ್ಷ ಆಗಿಬಿಟ್ಟು. ಅವಾಗ ಒಂದು ಸಾರಿ ಬರ್ತ್ಡೇ ಇದ್ದಾಗ ಆಕೆಗೆ ಏನಾಗುತ್ತಂದರೆ, ಡ್ರೈವರ್ ಇರ್ತಾನೆ ಅವ್ರ ಮನೆಯಲ್ಲಿ, ಆತ ದೇವರನ್ನು ನಂಬಿದಂಥ ವ್ಯಕ್ತಿ. ಅಲ್ಲೆಲ್ಲಯ್ಯ ಡ್ರೈವರ್ ಇರ್ತಾನೆ, ದೇವರನ್ನು ನಂಬಿದಂಥ ವ್ಯಕ್ತಿ. ಅವಾಗ ಒಂದು ಸಾರಿ ಆಕೆಂದು ಬರ್ತ್ಡೇ ಇರುತ್ತಾ, ಸಣ್ಣ ಅಂದರೆ ಇನ್ನೂ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ, ಆ 42 ವರ್ಷಗಳು ಬರೋದಕ್ಕಿಂತ ಮುಂಚಿತವಾಗಿ ಒಂದು ಗಿಫ್ಟ್ ಕೊಡ್ತಾನೆ ಆಕೆಗೆ, ಬರ್ತ್ಡೇ ಗಿಫ್ಟ್ ಅಂತೇಳಿ. ಆಕೆ ಎಲ್ಲ ಭಾಳ ಬ್ಯುಸಿ, ಭಾಳ ಇಂಟೆಲಿಜೆಂಟ್. ಆಕೆ ಕಂಪ್ನಿಗಳಲ್ಲೆಲ್ಲ ಹೋಗಿ ಕೆಲಸ ಮಾಡುವಂಥ ಆಕೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾಗ ಎಲ್ಲ ರೀತಿಯಿಂದಲೂ ಆಕೆ ಬ್ಯುಸಿ ಇರುವಂಥ ಆಕೆ. ಅವಾಗ ಗಿಫ್ಟ್ ಕೊಟ್ಟು, ಅಬ್ಬಾಬ ನೀನು ಕೂಡ ನನಗೆ ಗಿಫ್ಟ್ ಕೊಡ್ತೀಯ ಬರ್ತ್ಡೇ ದಿನದಂದು ಅಂತೇಳಿ ಆಕೆ ಏನು ಮಾಡ್ತಾಳೆ, ನೋಡ್ತಾಳೆ. ತೆಗೆದು ನೋಡಿದ್ರೆ ಏನಿತ್ತು, ಸತ್ಯವೇದ ಇತ್ತು. ಅಯ್ಯೋ ಇದು ನಮ್ಮದು ಅಲ್ಲ, ನಾನು ಇದನ್ನು ಓದಲ್ಲ, ನಾನು ಎಲ್ಲಿ ಓದಲಿ, ನನಗೆ ಸಮಯ ಇಲ್ಲ. ಆ ಸಮಯ ಬರ್ಬೋದು, ನೀವು ಇಟ್ಕೊಳ್ರಿ ಮೇಡಮ್ ಅಂತೇಳಿ ಹೇಳ್ತಾನೆ ಪ್ರಿಯರಂತ. ಹೇಳಿದಾಗ ಹೋಗಿ ಅದನ್ನ ಎಲ್ಲಿಡ್ಬೇಕಂತೇಳಿ ನೋಡ್ತಾಳೆ, ಎಲ್ಲಿ ಸ್ಥಳ ಖಾಲಿ ಇರಲ್ಲ, ಅಲ್ಲಿ ಇಲ್ಲಿ ಯಾಕೆ ಇಡೋದು ಅಂತೇಳಿ ಏನು ಮಾಡ್ತಾಳೆ, ಮೂಲಿಗೆ ಹೋಗ್ತಾಳೆ ಮ್ಯಾಗ, ಇಲ್ಲಿ ಟ್ರೆಜರಿ ಮೇಲೆ ಹೋಗಿತಾಳೆ. ಏನನ್ನ, ಬೈಬಲನ್ನು. ಹೋಗಿದ ತಕ್ಷಣ ಅವಾಗ ಎಲ್ಲವೂ ಹಿಂಗೆ ಆದವಲ್ಲ, ಆ ಒಬ್ಬ ನೋಡಕ್ಕೆ ಬರ್ತಿರ್ತಾನೆ, ಅಂದರೆ ಬ್ರೋಕರ್ ಏನಂತೀವ್ರಿ, ಮದುವೆ ಸಂಬಂಧ ಕೂಡಿಸ್ತಾ ಇರ್ತಾರಲ್ಲ, ಬ್ರೋಕರ್ಗಳು ಇರ್ತಾರಲ್ಲ, ಮದುವೆ ಬ್ರೋಕರ್ಗಳು. ಆ ಮದುವೆ ಬ್ರೋಕರ್ ಬಂದು ಇನ್ನೊಂದು ಸಂಬಂಧ ತಂದಿದ್ದೀನಿ ನೋಡ್ರಿ ಅಂತ ಹೇಳಿದ್ರೆ ಅದನ್ನು ತಂದು ಏನು ಮಾಡ್ತಾನೆ, ರಿಜೆಕ್ಟ್ ಮಾಡ್ತಾನೆ ಪ್ರಿಯ. ಅದನ್ನು ರಿಜೆಕ್ಟ್ ಮಾಡಿದಾಗ ಅವಾಗ ಏನಾಗುತ್ತಂತೆ, ಅವಾಗ ಬ್ರೋಕರ್ ಹೇಳ್ತಾನೆ, ನಿನ್ನ ಮಗಳಿಗೆ 42 ವರ್ಷ ಆಗಿ ಬಂದವ್ರನ್ನೆಲ್ಲ ಹಿಂಗೆ ಕಳಿಸ್ತಾ ಇದೆಯಾ, ಮದುವೆ ಯಾಕೆ ಮಾಡಿಕೊಡ್ತೀಯ, ಹಂಗೆ ಇಟ್ಕೊಂಡ್ಬಿಡು. ಆ ಮಾತನ್ನು ಮಗಳು ಕೇಳಿಸ್ಕೊಂಡು ಭಾಳ ದುಃಖ ಪಡ್ತಾಳೆ ಪ್ರಿಯರೇ. ಆಯಿತು 42 ವರ್ಷ ಆಯ್ತು, ಇನ್ನು ಯಾರು ನನ್ನನ್ನು ಮದುವೆ ಆಗ್ತಾರ ಅಂತೇಳಿ ದುಃಖದಿಂದ ಇರಬೇಕಾದ್ರೆ ಆಕೆ ರಾತ್ರಿ ಎಲ್ಲ ಬರೀ ಅದೇ ಕನಸುಗಳು ಬಿಡ್ತಾವೆ. ಆಕೆ ಬಿದ್ದಾಗ ಅವಾಗ ಆಕೆ ಒಂದು ನಿರ್ಧಾರ ತೊಗೊಂತಾಳೆ, ಏನಂತೇಳಿ, ನಾನು ಇರಬಾರ್ದು. ಸುಲಭವಾಗಿರೋದು ಒಂದೇ ಮಾರ್ಗ ಅಲ್ಲ. ಅದೇ ಯಾರಿಗ್ರಿ, ಲೋಕದಲ್ಲಿರುವಂಥವ್ರಿಗೆ ಸುಲಭವಾಗಿ ಕಟ್ಟ ಕಡೆಗೆ ಕಾಣುವಂಥ ಮಾರ್ಗ ಯಾವುದು, ಅದೇ ಮರಣ ಮಾರ್ಗ. ಅಲ್ಲಲ್ವಿಯ ಆಯಿತು, ನಾನು ಇರಬಾರ್ದು. ನೀನಿದ್ರೆ ದೇವ್ರು ಇನ್ನೂ ಎಷ್ಟೋ ಕಾರ್ಯಗಳು ಮಾಡ್ತಾನೆ. ನೀನು ಹೋಗ್ಬಿಟ್ರೆ ಏನು ಕಾರ್ಯಗಳು ಆಗೋದೇ ಇಲ್ಲ. ಆಕೆಗೆ ಹೇಳೋರಿಲ್ಲ, ಬೋಧನೆ ಹೇಳೋರಿಲ್ಲ, ಗುರುಗಳು ಇಲ್ಲ ಆಕೆಗೆ. ಆಕೆ ಏನು ಮಾಡಿದ ನಿರ್ಧಾರ ತೊಗೊಂಡ್ಲಿ, ಏನಂತೇಳಿ, ಹೋಗ್ಬಿಡ್ಬೇಕಂತೇಳಿ. ಆಯಿತು, ಮೇಲ್ಗಡೆ ಫ್ಯಾನ್ ನೋಡಿದ್ಲು, ವೇಲ್ ತಂದ್ಲು, ಹಾಕಿದ್ಲು, ಆಯ್ತು ಸಾಯ್ಬೇಕು ಅಂತೇಳಿ ಹಿಂಗೆ ಏನಂತ ಹೇಳ್ತೀವಿ, ಕುತ್ತಿಗೆ ಹಿಂಗೆ ಇಡೋದ್ರಾಗೆ ಸಾಯಕ್ಕೆ ಮನಸ್ಸು ಆಗ್ತಾ ಇಲ್ಲ. ಸಡನ್ನಾಗಿ ಯಾರೋ ದಬ್ಬಿದಂಗೆ ಆಯಿತು, ನೇರವಾಗಿ ಕಣ್ಣು ಟ್ರೆಜರಿ ಮೇಲೆ ಇತ್ತಲ್ಲ ಅದರ ಕಡೆಗೆ ಹೋಯ್ತು. ಯಾವ್ದ್ರ ಕಡೆಗೆ ಹೋಯ್ತು, ಸತ್ಯವೇದ ಕಡೆಗೆ. ಅದರ ಮೇಲೆ ತೆಗೆದು ಅವಾಗ ನೆನಪು ಮಾಡ್ಕೊಂತ, ಏನು ಓದು ಅಂತೇಳಿದ ಆ ಹುಡುಗ, ಆದರೆ ನಾನು ಓದಲಿಲ್ಲ, ಇವಾಗಾದ್ರೂ ನೋಡೋಣ ಅಂತೇಳಿ ಸತ್ಯವೇದ ತೆಗೆದು ಓದ್ತಾಳೆ ಆಕಿ. ನಿನ್ನ ದುಃಖವು ಹೋಗಿ ನಿನಗೆ ಆನಂದ ಬರುವುದು ಅಂತೇಳಿ ವಾಕ್ಯ ಇರುತ್ತೆ. ನಿನ್ನ ದುಃಖವು ಹೋಗಿ ನಿನಗೆ ಆನಂದ ಬರುವುದು ಎಂಬುದಾಗಿ ವಾಕ್ಯ ಹಿಡಿದುಕೊಂಡು ಆಕೆ ಆ ರಾತ್ರಿಯೇ ಫೋನ್ ಮಾಡ್ತಾಳೆ, ಯಾರು ಬೈಬಲ್ ಕೊಟ್ಟಿರ್ತಾರೋ ಅವರಿಗೆ. ಅವಾಗ ಆತ ಎಲ್ಲ ಸಂತೈಸ್ತಾನೆ, ದೇವರ ಮಾತುಗಳನ್ನು ಹೇಳ್ತಾನೆ. ನೆಕ್ಸ್ಟ್ ಆಕೆಯ ಮದುವೆ ಆ ದೇವರನ್ನು ನಂಬಿದಂಥ ಅವರ ಕುಲದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯೊಂದಿಗೆ, ರಕ್ಷಣೆ ಹೊಂದಿದಂಥ ಒಬ್ಬ ವ್ಯಕ್ತಿಯೊಂದಿಗೆ ನಡೆಯುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಆಕೆ ಬದಲಾಗುವುದಕ್ಕೆ ಕಾರಣ, ಸಾಯಲಾರದೆ ಇರುವುದಕ್ಕೆ ಕಾರಣ ಏನು, ಸತ್ಯವೇದ. ಅದೇ ನಿನ್ನ ಅದೇನಂತೀವಿ, ಸ್ಟೇಟಸಲ್ಲಿ ವಾಕ್ಯ ಇಟ್ಟರೆ ಆ ವಾಕ್ಯವನ್ನು ನೋಡಿ ಯಾರದು ವಾಕ್ಯ ಅಂತೇಳಿ ಕೇಳ್ತಾರೆ. ಕೇಳಿದಾಗ ನೀನು ಹೇಳ್ತೀವಿ ಏನಂತೇಳಿ, ಯೇಸು ಸ್ವಾಮಿ ಹೇಳಿದಂಥ ಮಾತದು. ಆ ಮಾತು ನೀನು ನಂಬಿ ನಡೆದರೆ ದೇವರು ನಿನಗೆ ಕಾರ್ಯವನ್ನು ಮಾಡ್ತಾನೆ. ಎಲ್ಲ ಅಳಿಸಿ ಹೋದ ನಮ್ಮ ಮುಖಗಳೇ ಇಟ್ಕೊಂತೀವಿ, ಹಂಗೆ ಹಿಂಗೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಅಷ್ಟೇ ಚೇಂಜ್ ಇರುತ್ತೆ. ಮಕ ಇದೆ, ಮೂಗು ಇದೆ, ಕಣ್ಣು ಇವೆ, ಕೂದಲು ಇವೆ, ಎಲ್ಲ ಇವೆ.
ಬ್ಯಾಕ್ಗ್ರೌಂಡ್ ಅಷ್ಟೇ ಚೇಂಜ್ ಹಲ್ಲೆಲೂಯ ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಓದುವಾರ ಏನೋ ಹೇಳಿದ್ವಿ, ದೇವರು ಒಂದು ಲೈಕನ್ನು ಹೊಡೆದ ನಿಮಗೆ. ಎಲ್ಲರೂ ಅವ್ರು ಲೈಕ್ ಹೊಡಿತಾರೆ ಇವ್ರು ಲೈಕ್ ಹೊಡಿತಾರೆ ಅಂತೇಳಿ ಬರೀ ಇವ್ರದ್ದು ಲೈಕ್ ಹೊಡೆಸ್ಕೊಳ್ಳೋದ್ರಾಗ ಇರ್ತೀವಿ. ದೇವ್ರು ಒಂದ್ಸರಿನ ಲೈಕ್ ಹೊಡೆದಾನ. ಯೋಬನನ್ನು ನೋಡಿ ದೇವ್ರು ಏನು ಮಾಡಿದ? ಲೈಕ್ ಹೊಡೆದ. ಏನಂತೇಳಿ? ಭೂಲೋಕದಲ್ಲಿ ಯೋಬನ ಹಾಗೆ ಎಲ್ಲಿಯೂ ಕೂಡ ಸಿಕ್ಕುವುದಿಲ್ಲ. ಸೈತಾನನೇ, ನೀನು ನೋಡಿದೆ ಯೋಬನನ್ನ? ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದ್ದೀನಿ, ನಿನ್ನ ಹೃದಯ ಹೆಂಗಿದೆ? ನಾಟಕ ಮಾಡೋದಕ್ಕೆ ಬರಬೇಡ. ಆಕ್ಟಿಂಗ್ ಮಾಡುವಂಥದ್ದು ಅಲ್ಲ. ದೇವರ ಮುಂದೆ ದೇವರು ನೋಡ್ತಾನೆ, ಮನುಷ್ಯರು ನೋಡೋದಲ್ಲ. ಯಾರು ನೋಡ್ತಾರೆ? ದೇವರು ನೋಡ್ತಾನೆ. ದೇವರ ಕಾರ್ಯಗಳು ನಿನ್ನಲ್ಲಿ ತೋರಿ ಬರುವುದಕ್ಕಾಗಿಯೇ ದೇವರು ನಿನ್ನನ್ನ ನೋಡ್ತಾ ಇರ್ತಾನೆ, ಗಮನಿಸ್ತಾ ಇರ್ತಾನೆ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವ್ರು ಯಾರು ಕೂಡ ಸೆಲೆಕ್ಟ್ ಆಗಲಿಲ್ಲ. ಎಲ್ಲರೂ ಕೂಡ ಏನಾದ್ರೆ ಹಿಂದಕ್ಕೆ ಹೋದ್ರೆ, ಆದರೆ ಸೆಲೆಕ್ಟೆಡ್ ಆಗಿರುವಂಥದ್ದು ಯಾರು? ದಾವೀದ ಮಾತ್ರ. ಯಾಕಂದ್ರೆ ದಾವೀದನ ಹೃದಯ ದೇವರಿಗೆ ಇಷ್ಟವಾದ ಹೃದಯವಾಗಿತ್ತು. ಪ್ರೈಸ್ ಲಾರ್ಡ್. ಆತನು ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ನಿನ್ನ ಹೃದಯವನ್ನ ಆತನು ನೋಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಆ ನೋಡಿದಂತ ದಾವೀದನ ಹೃದಯವನ್ನು ನೋಡಿದಂತ ದೇವರು ದಾವೀದನನ್ನ ಅರಸನನ್ನಾಗಿ ಅಭಿಷೇಕ ಮಾಡಿದರು. ಸ್ವಲ್ಪ ವಯಸ್ಸಿರುವಂತ ಒಂದು ಸಮಯದಲ್ಲಿ ಜೋಸೆಫಸ್ ಎನ್ನುವಂತ ಒಬ್ಬ ಹಿಸ್ಟೋರಿಯನ್ ಹೇಳ್ತಾನೆ, 10 ವರ್ಷ ಇದ್ದಾಗ ಆತನಿಗೆ ಅರಸನನ್ನಾಗಿ ಅಭಿಷೇಕ ಮಾಡಲಾಯಿತು ಎಂಬುದಾಗಿ. 10 ವರ್ಷದ ಹುಡುಗ. ಆ ಹುಡುಗನ ಹೃದಯ ದೇವರಿಗೆ ವಿಧೇಯತೆ ಉಳ್ಳದ್ದಾಗಿದೆ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ, ಮನುಷ್ಯರಲ್ಲ. ಯಾರು ನೋಡ್ತಾ ಇದ್ದಾರೆ? ದೇವರು ನೋಡ್ತಾನೆ. ದೇವರು ನೋಡ್ತಾನೆ ಅಂತೇಳಿ ಭಯಪಟ್ಟು ಯಾರು ನಡೀತಾರೋ ಅವರಿಗೆ ಆಶೀರ್ವಾದ ಇದೆ ಪ್ರಿಯರೇ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ದೇವರು ಯಾರು ನೋಡ್ತಾನೆ? ಸಂಕಷ್ಟದಲ್ಲಿ, ಕಷ್ಟದಲ್ಲಿ ಇರುವಂತವ್ರನ್ನ ನೋಡಿ ಅವ್ರನ್ನ ಬಿಡುಗಡೆ ಮಾಡ್ತಾನೆ. ಎರಡನೇದಾಗಿ ದೇವರು ಯಾರು ನೋಡ್ತಾನೆ? ಪ್ರಾರ್ಥನೆ ಮಾಡುವವರನ್ನ. ಹಲ್ಲೆಲೂಯಾ. ಮೂರನೇದಾಗಿ ದೇವರು ಯಾರನ್ನ ನೋಡ್ತಾನೆ? ಒಳ್ಳೆ ಹೃದಯ ಉಳ್ಳವರನ್ನ. ಹಲ್ಲೆಲೂಯಾ. ದೇವರಿಗೆ ಸ್ಥಾನಮಾನವನ್ನ ತಮ್ಮ ಹೃದಯದಲ್ಲಿ ಕೊಟ್ಟಿರುವವರನ್ನ ದೇವರು ನೋಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ನೀನು ಯಾವ ರೀತಿಯಾಗಿದ್ದಿ? ದೇವರು ನಿನ್ನನ್ನು ನೋಡುವಾಗ ನಿನ್ನ ಜೀವಿತ ಯಾವ ರೀತಿಯಾಗಿದೆ ಒಂದ್ಸಾರಿ ಆಲೋಚನೆ ಮಾಡು. ನಿನ್ನನ್ನು ಅಯ್ಯೋರು ನೋಡದೇ ಇರ್ಬೋದು, ನಿನ್ನನ್ನು ನಿನ್ನ ಸಹೋದರರು ನೋಡದೇ ಇರ್ಬೋದು, ನಿನ್ನ ತಂದೆ ತಾಯಿಗಳು ನೋಡದೇ ಇರ್ಬೋದು. ಆದರೆ ದೇವರು 7 ಕಣ್ಣುಗಳು ಉಳ್ಳವನಾಗಿ ನಿನ್ನನ್ನು ನೋಡುತ್ತಲೇ ಇದ್ದಾನೆ. ನಿನ್ನ ಹೆಜ್ಜೆಗಳನ್ನು ನೋಡುತ್ತಲೇ ಇದ್ದಾನೆ. ನಿನ್ನ ನಡತೆಯನ್ನ ನೋಡುತ್ತಲೇ ಇದ್ದಾನೆ. ಅಯ್ಯೋ, ನನ್ನ ಸಲುವಾಗಿ ಈ ವಾಕ್ಯ ಹೇಳಿದಾರಂತೇಳಿ ಅನ್ಕೊಳ್ಬೇಡ. ತಪ್ಪು ನಿಂದಾಗಿದ್ರೆ ಖಂಡಿತವಾಗಿ ನಿನಗೆ ಆಗ ಅನ್ಸುತ್ತೆ. ನೀನು ತಪ್ಪು ಮಾಡಲಾರದ ವ್ಯಕ್ತಿ ಆಗಿದ್ರೆ ಒಂದ್ಸಾರಿ ಆಲೋಚನೆ ಮಾಡು. ಕನ್ವರ್ಷನ್ ಆಗಿದೆಯಾ? ವಾಕ್ಯವನ್ನ ಕೇಳಿದ್ದೀರಿ, ಪ್ರಾರ್ಥನೆ ಮಾಡು. ಪರಿಪೂರ್ಣವಾಗಿ ವಾಕ್ಯವನ್ನ ಕೇಳಿರ್ತಕ್ಕಂಥ ವ್ಯಕ್ತಿಗಳೇ, ಲೇಟಾಗಿ ಬಂದಿದ್ರೆ ಅಯ್ಯೋ ದೇವರು ಎಷ್ಟು ನಾನು ಕಳ್ಕೊಂಡೆ, ನನ್ನ ಕ್ಷಮಿಸಿ ಎಂಬುದಾಗಿ ದೇವರನ್ನ ಕೇಳ್ಕೊಂಡ್ರೆ ಪ್ರಿಯರೇ, ಬಾಯಿ ತೆಗೆದು ನಿಮ್ಮ ಮನವಿಯನ್ನು ದೇವರಿಗೆ ಸಮರ್ಪಣೆ ಮಾಡಿ. ದೇವರಿಗೆ ಇಷ್ಟಪಡುವಂತ ವ್ಯಕ್ತಿ ನೀನಾಗಿದ್ದೀಯಾ? ನಿನ್ನ ಹೃದಯದಲ್ಲಿ ಲೋಕವನ್ನು ತುಂಬಿಕೊಂಡಿದೀಯಾ? ಐಶ್ವರ್ಯವನ್ನು ತುಂಬಿಕೊಂಡಿದೀಯಾ? ಲೈವಾದ ವಸ್ತುಗಳನ್ನು ತುಂಬಿಕೊಂಡಿದೀಯಾ? ಈ ಲೋಕದ ಮರ್ಯಾದೆಯನ್ನು ತುಂಬಿಕೊಂಡಿದೀಯಾ? ನಾಶವಾಗುವಂತಹ ಒಂದು ಸ್ಥಿತಿಯನ್ನು ತುಂಬಿಕೊಂಡಿದೀಯಾ? ಅವಿಶ್ವಾಸ, ಅಸಮಾಧಾನವನ್ನು ತುಂಬಿಕೊಂಡಿದೀಯಾ? ಶರೀರದ ಭೋಗಗಳನ್ನು ತುಂಬಿಕೊಂಡಿದೀಯಾ? ನಿನ್ನ ಹೃದಯವನ್ನು ನೋಡುವ ದೇವರು, ನಿನ್ನನ್ನು ಉಂಟು ಮಾಡಿ ಲೋಕಕ್ಕೆ ಕಳಿಸಿದ ದೇವರು ಈ ನಿನ್ನ ಸಂಗಡ ಮಾತಾಡಿದ್ದಾನೆ. ಬಾಯಿ ತೆಗೆದು ದೇವರಿಗೆ ಪ್ರಾರ್ಥನೆ ಮಾಡ್ರೆ, ಮೌನವಾಗಿರಬೇಡಿ. ನಿಮ್ಮ ಬಾಯಿಯನ್ನು ನೋಡುವಂತವರಾಗಿದ್ದಾರೆ, ಯಾರು ಕಡೆ ತೆಗೆದು ನೋಡಬಾರ್ದು. ದೇವರಿಗೆ ಸಮರ್ಪಣೆ ಮಾಡು. ನಿನ್ನ ಕೈಯಲ್ಲಿ ಆ ದೇವರನ್ನ ಸೃಷ್ಟಿ ಮಾಡೋ ಶಕ್ತಿ ಯಾವ ಮಾನವನಿಗೂ ಇಲ್ಲ, ಯಾವ ದೇವದೂತರಿಗೂ ಇಲ್ಲ. ದೇವದೂತರಿಗೆ ದೇವರನ್ನ ಸೃಷ್ಟಿ ಮಾಡೋ ಶಕ್ತಿ ಇರುತ್ತಾ? ದೇವದೂತರಿಗಿಂತ ಕಡಿಮೆ ಆಗಿರ್ತಕ್ಕಂಥ ಮಾನವನಿಗೆ, ಅಲ್ಪಾಯುಷ್ಯ ಉಳ್ಳವಾಗಿರ್ತಕ್ಕಂಥ ಮಾನವನಿಗೆ ದೇವರನ್ನು ಉಂಟು ಮಾಡುವ ಶಕ್ತಿ ಇದೆಯಾ? ಅದನ್ನು ನಂಬಿಕೊಂಡು ನಿನ್ನ ಜೀವನದಲ್ಲಿ ನಾಶನವನ್ನು ತಂದುಕೊಂಡಿದ್ದೀಯಾ? ಇವತ್ತು ಬುದ್ಧಿಗೆ ಮಠದಲ್ಲಿ ನಿನ್ನನ್ನು ಉಂಟು ಮಾಡಿದ ದೇವರು ನಿನ್ನ ಸಂಗಡ ಮಾತಾಡಿದ್ದಾರೆ. ಸೃಷ್ಟಿಯನ್ನು ಪೂಜಿಸಿ ನಷ್ಟವಾಗಿದ್ದೀಯೇನೋ, ಕಷ್ಟಕ್ಕೆ ತುತ್ತಾಗಿದ್ದೀಯೇನೋ? ಅಹಂಕಾರಗಳಿಗೆ ದೇವರ ಬದಲು ಸ್ಥಳ ಇಲ್ಲ. ಮನುಷ್ಯನನ್ನ ಭೇದ ಮಾಡುವವನಿಗೆ ದೇವರ ಬದಲು ಸ್ಥಳವಿಲ್ಲ.
ಸೃಷ್ಟಿಯನ್ನು ಪೂಜಿಸುವವರಿಗೆ ದೇವಲೋಕದಲ್ಲಿ ಸ್ಥಳವಿಲ್ಲ. ಯಾಕಂದ್ರೆ ಸೃಷ್ಟಿಕರ್ತನನ್ನ ಇಷ್ಟಪಡದೆ ಇರತಕ್ಕಂಥವರು ಸೃಷ್ಟಿಕರ್ತನ ಕೂಡ ಇಷ್ಟಪಡಲ್ಲ. ಲೋಕ ಮರ್ಯಾದೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡ ನೀನು ಚೆನ್ನಾಗಿದ್ರೆ ಎಲ್ಲರೂ ನಿನ್ನ ಹತ್ರಕ್ಕೆ ಬರ್ತಾರೆ. ನೀನು ದುಡ್ಡಿನಲ್ಲಿ ಬಲಹೀನವುಳ್ಳ ವ್ಯಕ್ತಿ ಆಗಿದ್ರೆ ಯಾರು ನಿನ್ನ ಸಮೀಪಕ್ಕೆ ಬರಲ್ಲ ಅನ್ಕೊಂಡಿದೀಯೇನು ನೀನು. ನಿನ್ನ ಬಂಧು ಬಳಗದವರೇ ದೂರ ಮಾಡ್ತಾರೆ. ಎಲ್ಲಾ ವಿಧದಲ್ಲಿ ನಿನ್ನನ್ನ ಆಕರ್ಷಿಸಿ ನಿನಗೆ ಎಲ್ಲಾ ಸವಲತ್ತುಗಳನ್ನು ಉಂಟು ಮಾಡುವ ದೇವರು ನಿನ್ನ ಹತ್ತಿರಕ್ಕೆ ಬರುವ ದೇವರಾಗಿದ್ದಾರೆ. ಬಾಯಿ ತೆಗೆದು ದೇವರಿಗೆ ಒಪ್ಪಿಸಿಕೊಡು. ನಿನ್ನ ಮಕ್ಕಳು ನಿನ್ನ ಒಂದು ನಿನ್ನ ಮಕ್ಕಳು ನಿನ್ನ ಕಾರ್ಯಗಳನ್ನು ನೋಡ್ತಾರೆ. ನೀನು ಹೆಂಗೆ ಜೀವಿಸಿದ ಅದನ್ನು ನೋಡ್ತಾರೆ. ನಿನ್ನ ಮಕ್ಕಳ ಮಧ್ಯದಲ್ಲಿ ನಿನ್ನ ಭಕ್ತಿಯನ್ನು ಕಟ್ಟಿಕೊಂಡಿದೀಯಾ, ನೀತಿಯನ್ನು ಕಟ್ಟಿಕೊಂಡಿದೀಯಾ, ಲೋಕದ ಆಸೆಗಳನ್ನ ಕಟ್ಟಿಕೊಂಡು ಅವರಿಗೆ ತೋರಿಸಿದೀಯಾ, ಅದು ನಾಶವಾಗುತ್ತೆ. ನಿನ್ನ ಮಕ್ಕಳು ನಿನಗೆ ಉರುಳಾಗಬಹುದು, ನಿನ್ನ ಆಸ್ತಿ ನಿನಗೆ ಉರುಳಾಗಬಹುದು, ನಿನ್ನ ಬಂಧು ಬಳಗದವರೇ ಉರುಳಾಗಬಹುದು. ಈ ಲೋಕದಲ್ಲಿ ಪ್ರವಾಸಕ್ಕಾಗಿ ಸ್ವಲ್ಪ ದಿವಸಗಳು ದೇವರು ನಿನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಆ ಸ್ವಲ್ಪ ದಿವಸಗಳು ನಿನಗೆ ಎಲ್ಲಾ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಆತನ ರೂಪವನ್ನು ನಿನಗೆ ಕೊಟ್ಟಿದ್ದಾನೆ. ಆತನ ರೂಪಕ್ಕೆ ಅವಮಾನ ಮಾಡುವಂತಹ ಅವಹೇಳನಕಾರಿ ಕಾರ್ಯಗಳನ್ನು ನೀನು ಮಾಡಿದ್ದೀಯೇನು. ನೀನು ದೇವಪುತ್ರನಾಗಬೇಕು, ದೇವಪುತ್ರಳಾಗಬೇಕು. ದೇವರನ್ನ ನಂಬಿ ದೇವರ ಮಕ್ಕಳಾಗಿ ಜೀವಿಸಲಾರದು ಇಷ್ಟು ಬಂದಾಗ ಜೀವಿಸ್ತಾ ಇದ್ದೀಯೇನು ನೀನು. ಎಷ್ಟು ದಿವಸ ನೀನು ಈ ತರ ಮಾಡಿದ್ದೀಯಾ? ಇವತ್ತು ದೇವರ ಹತ್ರ ಒಪ್ಪಿಕೋ. ದೇವರನ್ನ ಕ್ಷಮಿಸು ಎಂಬುದಾಗಿ ಹೇಳು. ಆ ದೇವರು ನಿನ್ನನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡುತ್ತಾನೆ. ಯುಗಗಳು ದೇವಲೋಕದ ಜಾಗವು ಸಿಗಬೇಕಾದ್ರೆ ಈ ಲೋಕದಲ್ಲಿ ನೀನು ಒಂದು ವಸ್ತ್ರವನ್ನು ಹಾಕಬೇಕೆಂಬುದಾಗಿ ತಿಳ್ಕೊಂಡಿದ್ದೀಯ. ಆ ಸೀಟಿಗೆ ನೀನು ನಿನಗಾಗಿ ಪರಿಮಿತವಾಗುವುದಕ್ಕಾಗಿ ನೀನು ವಸ್ತು ಹಾಕಬೇಕು. ವಸ್ತು ಹಾಕೋದ್ರಿಂದ ಅಲ್ಲ, ಆ ವಸ್ತು ಹಾಕಿದ ಮೇಲೆ ನೀನು ಆ ಸೀಟ್ ಮೇಲೆ ಕುಳಿತುಕೊಳ್ಳುವುದಕ್ಕಾಗಿ ನೀನು ಅದರ ಮೇಲೆ ಆ ವಾಹನ ಹೋಗುವವರೆಗೆ ನೀನು ಆ ಒಂದು ವಸ್ತುವನ್ನು ಕಾಯ್ತಾ ಇರಬೇಕು. ಆ ವಸ್ತುವನ್ನು ನೋಡದೇ ಇದ್ರೆ ಇನ್ನೊಬ್ರು ಆ ವಸ್ತುವನ್ನ ಏನ್ ಮಾಡ್ತಾರೆ, ತೆಗೆದು ಹೊರಗಾಕ್ತಾರೆ, ಇನ್ನೊಬ್ರು ಕೂತ್ಕೊಳ್ತಾರೆ. ಇವತ್ತು ನೀನು ಭಕ್ತಿಯನ್ನ ಕಟ್ಟಿಕೊಳ್ಳಲಾರದೆ, ನೀತಿಯನ್ನು ಕಟ್ಟಿಕೊಳ್ಳಲಾರದೆ, ಪರಿಶುದ್ಧತೆಯನ್ನು ಕಟ್ಟಿಕೊಳ್ಳಲಾರದೆ, ಅದರ ಕಡೆ ನೀನು ನಿಗಾ ವಹಿಸಲಾರದೆ ಜೀವಿಸಿದ್ರೆ ಅದು ಇನ್ನೊಬ್ಬರ ಪಾಲಾಗುತ್ತೆ. ನಿನ್ನ ಒಯ್ಯುವಂತ ವಾಹನ ನಿನ್ನನ್ನು ಬಿಟ್ಟು ಹೋಗುತ್ತೆ. ಈಗಲೇ ಎಚ್ಚೆತ್ತುಕೋ. ಎಲ್ಲಿ ತಪ್ಪಿ ಹೋಗಿದ್ದೀಯಾ? ಎಲ್ಲಿ ತಪ್ಪಿ ಹೋಗಿದೆ? ಯಾವಾಗ ಮರಣ ಬರುತ್ತೋ ಗೊತ್ತಿಲ್ಲ. ಇವತ್ತು ಎಚ್ಚೆತ್ತುಕೋ. ಮರಣದಿಂದ ಪಾರು ಮಾಡುವ ಭಗವಂತ ನಿನ್ನ ಸಗಡ ಮಾತಾಡ್ತಾ ಇದ್ದಾನೆ. ನಿನ್ನ ನೋವಿನಿಂದ ಬಂದಿರಬಹುದು, ಕಷ್ಟದಿಂದ ಬಂದಿರಬಹುದು, ದುಃಖದಿಂದ ಬಂದಿರಬಹುದು. ಇವತ್ತು ನಿನಗೆ ಬಿಡುಗಡೆ ವಾಕ್ಯದ ಮೂಲಕವಾಗಿ ಕೊಟ್ಟಿದ್ದಾನೆ ದೇವರು. ಸರ್ವಶಕ್ತಿ ಉಳ್ಳ ದೇವರೇ, ಕರುಣಾನಿಧಿಯಪ್ಪ ನಿನಗೆ ಸ್ತೋತ್ರ. ಇವರಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಸ್ವಾಮಿ. ದೇವರೇ, ಸ್ವಸ್ಥಪಡಿಸಯ್ಯ. ಅನಾರೋಗ್ಯಕ್ಕಾಗಿ ಬಂದಿದ್ದಾರೇನೋ ಮೆದುಳಿರತಕ್ಕಂಥ ಗಟ್ಟಿಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಲಿ. ದೇಹದ ಯಾವ ಭಾಗದಲ್ಲಿ ಇರ್ತಕ್ಕಂಥ ಗಟ್ಟಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಕಣ್ಣಿನ ದೋಷ, ಕಣ್ಣು ಕಾಣದೇ ಇರುವಂತಹ ಪರಿಸ್ಥಿತಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲಿ. ಕಣ್ಣು ಕಾಣುವಂತೆ ದೃಷ್ಟಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಲಭಿಸಲಿ. ಕಿವುಡುತನ ತೊಲಗಿ ಹೋಗಲಿ. ಕಿವಿ ಕೇಳುವಂತೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆಗಲಿ. ಮೂಗುತನ ತೊಲಗಿ ಹೋಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಸ್ಪಷ್ಟವಾಗಿ ಮಾತಾಡುವಂತೆ ಆಗಲಿ. ನರಗಳ ದೋಷ, ಕಂಡರಗಳ ದೋಷ, ಎಲುಬುಗಳ ದೋಷ, ಅನಾರೋಗ್ಯ, ನೋವು, ಬಾಧೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಬಂಜತನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲಿ. ಸಮೃದ್ಧಿಯಾಗಿರ್ತಕ್ಕಂಥ ಫಲಭರಿತವಾಗಿರುವಂತಹ ಸಂತಾನ ಉಂಟಾಗಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕಿಡ್ನಿಗಳಿರತಕ್ಕಂಥ ಹಳ್ಳುಗಳು ತೊಲಗಿ ಹೋಗಲಿ. ಸಂಪೂರ್ಣ ಆರೋಗ್ಯ ಉಂಟಾಗಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕಿಡ್ನಿಯಲ್ಲಿರ್ತಕ್ಕಂಥ ಭಾವ ತೊಲಗಿ ಹೋಗಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಉಸಿರಾಟ ಕವಚಗಳಿರ್ತಕ್ಕಂಥ ಕಫ ಪ್ರವೃತ್ತಿ ತೊಲಗಿ ಹೋಗಲಿ. ಗಂಟಲ ನೋವು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಲಿ. ಸಂಪೂರ್ಣ
ಸ್ವಸ್ಥತೆ ಉಂಟಾಗಲಿ, ಸಂಪೂರ್ಣ ಆರೋಗ್ಯ ಉಂಟಾಗಲಿ. ಆಮೆನ್. ಹೃದಯದ ತೊಂದರೆ ಯೇಸು ನಾಮದಲ್ಲಿ ಬಿಟ್ಟು ತೊಲಗಿವಾಗಲಿ. ಆಮೆನ್. ಸಂಪೂರ್ಣವಾಗಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಬಲಹೀನತೆ, ಬುದ್ಧಿಹೀನತೆ, ಜ್ಞಾನಹೀನತೆ ನಗರದಲ್ಲಿ ಕ್ರಿಸ್ತ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿ. ಆಮೆನ್. ಸಂಪೂರ್ಣವಾಗಿ ಜ್ಞಾನ ಉಂಟಾಗಲಿ. ಆಮೆನ್. ಸುಭಿಕ್ಷತೆ ಉಂಟಾಗಲಿ. ಆಮೆನ್. ಪ್ರಾರ್ಥನಾತ್ಮ ಉಂಟಾಗಲಿ. ಆಮೆನ್. ವಾಕ್ಯ ಓದುವಂತ ಮನಸ್ಸಕ್ತಿ ಉಂಟಾಗಲಿ. ಆಮೆನ್. ಸುಭಿಕ್ಷತೆ ಲಭಿಸಲಿ. ಆಮೆನ್. ನಿರುದ್ಯೋಗ ಸಮಸ್ಯೆ ನಗರದಲ್ಲಿ ತೊಲಗಿ ಹೋಗಲಿ. ಆಮೆನ್. ಒಳ್ಳೆಯ ಉದ್ಯೋಗ ಅವಕಾಶ ಲಭಿಸಲಿ. ಆಮೆನ್. ಬಂಜತನ ಮತ್ತು ಬಡತನ ಶಾಪ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲಿ. ಆಮೆನ್. ಸಂಪೂರ್ಣವಾಗಿ ಸಮೃದ್ಧಿ ತುಂಬಲಿ. ಆಮೆನ್. ಸುಭಿಕ್ಷತೆ ಉಂಟಾಗಲಿ. ಆಮೆನ್. ಆರೋಗ್ಯ ಉಂಟಾಗಲಿ. ಆಮೆನ್. ಕ್ಯಾನ್ಸರ್ ವ್ಯಾಧಿ, ಏಡ್ಸ್ ವ್ಯಾಧಿ, ಚರ್ಮ ವ್ಯಾಧಿ ಯೇಸು ಕ್ರಿಸ್ತನ ನಾಮದಲ್ಲಿ ದೇಹವನ್ನು ಬಿಟ್ಟು ಹೊರಗೆ ಬರಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಸಂಪೂರ್ಣ ಆರೋಗ್ಯ ಉಂಟಾಗಲಿ. ಆಮೆನ್. ಥೈರಾಯ್ಡ್ ಸಮಸ್ಯೆ, ಶುಗರ್ ವ್ಯಾಧಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ದೇಹದಲ್ಲಿ ಆಗಿರ್ತಕ್ಕಂಥ ಗಾಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಮಾಯವಾಗಲಿ. ಆಮೆನ್. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಸುಭಿಕ್ಷತೆ ಉಂಟಾಗಲಿ. ಆಮೆನ್. ಅಂಗಾಲಿನಿಂದ ನಡೆಯುತ್ತಿವರಿಗೆ ಇರತಕ್ಕಂಥ ಪ್ರತಿ ನೋವು, ಬಾಧೆ, ರೋಗ ನೀರು ಸಮೇತವಾಗಿ ತೆಗೆದು ಹಾಕಲ್ಪಟ್ಟು ಆಳವಾದ ಸಮುದ್ರದಲ್ಲಿ ಬೀಳಲಿ. ಆಮೆನ್. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. ಆಮೆನ್. ಮತ್ತಾಯನ ಸುವಾರ್ತೆ 18:18 ಪ್ರಕಾರ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣ ಆರೋಗ್ಯವು ಕಟ್ಟಲ್ಪಡಲಿ. ಆಮೆನ್. ಸುರಕ್ಷತೆ ಉಂಟಾಗಲಿ. ಆಮೆನ್. ಸರ್ವಶಕ್ತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ. ಕಾರ್ಯ ಮಾಡಿದ್ದೆ, ಸುಭಿಕ್ಷತೆ ಕೊಟ್ಟಿದ್ದೆ, ಕರ್ತನೆ ನೀನು ಮುಟ್ಟಿದ್ದೆಪ್ಪ. ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ಸ್ತೋತ್ರ. ಹೌದು ಕರ್ತನೆ, ಪ್ರತಿ ದೇಹದ ಪ್ರಕೃತಿಯಲ್ಲಿರ್ತಕ್ಕಂಥ ಬಲಹೀನತೆ ಎಲ್ಲ ತೆಗೆದು ಹಾಕಿ ಅಂಗಾಂಗಳಿಗೆ ಬಲವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟಿದ್ದೆ. ನನಗೆ ಸ್ತೋತ್ರ. ಸ್ತೋತ್ರ. ಎಲ್ಲಕ್ಕಿಂತ ಮಹಾನ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡುವುದಿದೆ ಪರಂಪರೆ. ಆಮೇಲೆ ಈ ಸಮಯದಲ್ಲಿ ದೀಕ್ಷೆಗೋಸ್ಕರವಾಗಿ